व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणत विभवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 128ನೆಯ ಪ್ರವಚನ. ಧರ್ಮರಾಜ ಕೇಳಿದಂತೆ ಎಳ್ಳಿನ ಬಗ್ಗೆ ಅದರ ವಿಶೇಷತೆ ಏನು ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಭಗವಂತನ ದೇಹದಿಂದ ಹುಟ್ಟಿ ಬಂದಿರುವ ಎಲ್ಲ ದೇವರ ಸೃಷ್ಟಿ, ಇದಕ್ಕೊಂದು ಮಹತ್ತಿಕೆಯನ್ನು ಕೊಡ್ಲಿಕ್ಕೋಸ್ಕರ ನಾರಾಯಣ ಸಮುದ್ಭವ ಅಂತ ಹೇಳಿ ತಿಲಾಹ ಪವಿತ್ರಾಹ ಪಾಪಗ್ರಾಹ ಎಲ್ಲ ಬಗೆಯ ಪಾಪಗಳನ್ನು ನಿವೃತ್ತಿಗೊಳಿಸುವಲ್ಲಿ ಸಫಲವಾಗಿರತಕ್ಕಂತಹ ಧಾನ್ಯ, ಹಾಗಾಗಿ ಅದರ ಎಣ್ಣೆ ಬಹಳ ಪ್ರಶಸ್ತವಾಗಿರುವಂಥದ್ದು ದೇವರ ಪೂಜೆಯಲ್ಲಿ. ಅಂತಹ ಎಳ್ಳನ್ನು ಶ್ರಾದ್ದದಲ್ಲಿ ಉಪಯೋಗಿಸಬೇಕು. ಮುಖ್ಯವಾಗಿ ದೇವತೆಗಳ ಸಮಾರಾಧನೆಯಲ್ಲಿ ಅಕ್ಕಿ ಕಾಳಿನ ಪಾತ್ರ ಹೇಗೆ ಹಿರಿದಾದದ್ದು ಅಕ್ಷತೆಗೆ, ಅದರಂತೆ ಎಳ್ಳಿನ ವಿಶೇಷವಾದಂತಹ ಬಳಕೆ ಪಿತೃದೇವತೆಗಳ ಕರ್ಮದಲ್ಲಿ ಇದೆ ಅಂತ ತೋರಿಸಿಕೊಳ್ತಾರೆ. ತಿಲಾನ್ನು ಶ್ರಾದ್ದೇ ಪ್ರಶಂಸಂತಿ ದಾನಮೇತತ್ ಅನುತ್ತಮಂ. ಆದ್ದರಿಂದ ಎಳ್ಳಿನ ದಾನ ಎನ್ನುವುದು ಭಾರಿ ಶ್ರೇಷ್ಠವಾದದ್ದು. ಅದರ ವಿನಿಯೋಗದ ವ್ಯವಸ್ಥೆಯ ಬಗ್ಗೆ ಬಹಳ ಚಂದವಾಗಿ ಕೃಷ್ಣ ಹೇಳುತ್ತಾನೆ. ಈ ಮಾತು, ಪ್ರಶಸ್ತವಾದ ಮಾತು ಬರುವುದು ಇಲ್ಲಿ. ತಿಲಾನ್ನ ದದ್ಯಾತ್, ತಿಲಾನ್ ಭಕ್ಷ್ಯಾತ್, ತಿಲಾನ್ ಪ್ರಾತಃ ಉಪಸ್ಪೃಶೇತ್, ತಿಲಂ ತಿಲಮಿತಿ ಬ್ರೂಯಾತ್, ತಿಲಾಹ ಪಾಪಹರಾಹ ಹಿತೇ ಅಂತ. ಎಳ್ಳಮವಾಸ್ಯೆ ಅಂತಲೇ ಇದೆ. ಆವತ್ತು 6 ಬಗೆಯಿಂದ ಎಳ್ಳನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರ್ತದೆ ಅಂತ ಹೇಳುತ್ತಾರೆ. ಷಟ್ತಿಲಾಹ. ಇಲ್ಲಿ ಕೃಷ್ಣ ಕೆಲವು ಮುಖಗಳನ್ನು ಹೇಳುತ್ತಾನೆ. ಬೆಳಿಗ್ಗೆದ್ದ ತಕ್ಷಣ ದನವನ್ನು ನೋಡಬೇಕು, ಮುಟ್ಟಬೇಕು, ನಮಿಸಬೇಕು, ಪ್ರದಕ್ಷಿಣೆ ಗೈಬೇಕು, ಸೇವೆ ಮಾಡಬೇಕು. ಕೊನೆಗೆ ದನ ಅಂತಾದ್ರೂ ಬಾಯಲ್ಲಿ ಹೇಳಿಕೊಂಡು ಗೋವಿನ ಬಗ್ಗೆ ಗೋಸ್ತುತಿಯನ್ನಾದ್ರೂ ಮಾಡಬೇಕು ಅಂತ ಹೇಳುತ್ತಾನಲ್ಲ. ಹಾಗೆ ತಿಲಂ ತಿಲಮಿತಿ ಬ್ರೂಯಾತ್, ಎಳ್ಳು 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 ಅಂತಾದ್ರೂ ಹೇಳಿಕೊಳ್ಳಿ, ತಿಲ ಅಂತಾದ್ರೂ ಹೇಳಿ ಹೇಳ್ತಾನೆ. ತಿಲಾನ ದದ್ಯಾತ್, ಆದರೆ ಆದಷ್ಟು ದಾನ ಮಾಡಿ. ತಿಲಾನ್ ಭಕ್ಷ್ಯಾತ್, ಎಳ್ಳನ್ನು ತಿನ್ನಿ. ಅದನ್ನು ತೆಂಗಿನಕಾಯಿ ತುರಿಯೊಟ್ಟಿಗೆ ಅರೆದು ಒಂದು ಇಡಿ, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ, ಒಂದು ಇಡಿ ಎಳ್ಳು, ತೆಂಗಿನಕಾಯಿ ತುರಿ ಒಂದು 2 ಹಿಡಿ, ಅದು 4 ಹಿಡಿ. ಅದರೊಟ್ಟಿಗೆ ಅರಿಲಿಕ್ಕೆ ಉಪ್ಪು ಬೇಕಾದ್ರೆ ಹಾಕೊಳ್ಳಿಕ್ಕೆ, ಮತ್ತೇನು ಹಾಕಬೇಕಾಗಿಲ್ಲ. ಬೇಕಾದ್ರೆ ಮೆಣಸು, ಕಾಳೆ ಮೆಣಸು ಹಾಕೊಳ್ಳಿ, ಒಂದು 4 ಉಪ್ಪು ಮತ್ತು ಕಾಳೆ ಮೆಣಸು ಹಾಕೊಂಡ್ರೆ ಅದೊಂದು ಗೊಜ್ಜು ಆಗತ್ತೆ, ಒಂದು ಪದಾರ್ಥ ಬರುತ್ತೆ. ಅದಕ್ಕೆ ಬೇಕಾದಷ್ಟು ಮೊಸರು ಹಾಕೊಂಡ್ರೆ ಆಯ್ತು. ಅದು ಲೈಟ್ ಆಗಬೇಕು ಅಥವಾ ಸ್ಟ್ರಾಂಗ್ ಆಗಬೇಕು ಎಲ್ಲ ನೀವೇ ಒಂದ್ಸತಿ ಮಾಡಿ ತಿಂದು ನೋಡಿದಾಗ ಗೊತ್ತಾಗತ್ತೆ ಯಾವುದು ಹೆಚ್ಚು ಬೇಕಾಗತ್ತೆ ಅಂತ. ಎಳ್ಳು ಹೆಚ್ಚಾಗಬೇಕಾ ಕೆಲವೊಮ್ಮೆ. ಇದು ಬಹಳ ಚಂದವಾದ ತಂಪು ಹುಳಿ ಅಂತ ಇತ್ತ ಕಡೆ ಕರೀತಾರೆ. ಹುಳಿ ಅಂತೆ ಅದು, ಆದರೆ ಬಿಸಿ ಮಾಡಿದ್ದಲ್ಲ ತಂಪು, ಬೆಂಕಿಗೆ ಇಡ್ಲೇ ಇಲ್ಲ ಆ ಲೆಕ್ಕದಲ್ಲಿ, ಅಪಕ್ವ ಇದು. ಅತ್ತಿತ್ತ ಪಡೆದುಕೊಂಡು ಹೋಗ್ಲಿಕ್ಕೂ ಬರುತ್ತೆ ಕೆಲವೊಮ್ಮೆ. ಖಾಲಿ ತೆಂಗಿನಕಾಯಿಯಲ್ಲಿ ಕಡಿದು ಬಿಟ್ರೆ, ನೀರು ಹಾಕದೆ ಕಡಿದು ಬಿಟ್ರೆ, ತೆಂಗಿನಕಾಯಿ ತುರಿಯಲ್ಲೇ ಕಡಿದು ಬಿಟ್ರೆ ಮಿಕ್ಸಿ ಮಾಡಬಹುದು, ಗುದ್ದಬಹುದು. ಬಹಳ ಚಂದವಾದಂತ ಒಂದು ಡಿಶ್ ಇದು. ಇತ್ತೀಚೆಗೆ ಅದನ್ನೇನು ಮಾಡ್ತಾರೆ ಅಂದ್ರೆ ಬಹಳ ಚಂದ ಮಾಡ್ತಾರೆ. ತೆಂಗಿನಕಾಯಿ ಹೆರೆದು
ಅದನ್ನು ಕಡೆದು ಅದರ ಹಾಲು ತೆಗೆದು, ತೆಂಗಿನಕಾಯಿ ಹಾಲು ಬರುತ್ತೆ, ಲೈಟ್ ಆಗಿ ತೆಗಿಲಿಕ್ಕೂ ಬರುತ್ತೆ, ನೀರು ಹಾಕಿ ಹಾಲು ತೆಗೆದು ತುಂಬಾ ಲೈಟ್ ಹಾಕಿ ಅದಕ್ಕೆ ಎಳ್ಳನ್ನು, ಹಸಿ ಎಳ್ಳನ್ನು ಸೀದಾ ಅರೆದು ಹಾಕಿಬಿಟ್ರೆ, ಬೇಕಾದ್ರೆ ಬೆಲ್ಲ ಚೂರು ಹಾಕೊಳ್ಳಿ, ಕುಡಿದು ಬಿಡಿ ಅಂತಲ್ಲಿ. ಎಳ್ಳು ಜ್ಯೂಸ್ ಇದು ಪಾಪ್ಯುಲರ್ ಹೆಚ್ಚಾಗಿ, ಇದು ಬಹಳ ತಂಪೆ, ಒಳ್ಳೇದೇ. ಅದನ್ನು ಕೃಷ್ಣ ಹೇಳುತ್ತಾನೆ, ತಿನ್ನಾನು ಭಕ್ಷ್ಯ ಆತಂದ. ನೋಡಿ, ಹಿಂದಿನ ಕಾಲದಲ್ಲಿ ಆ ಎಳ್ಳಿನಿಂದ ಮಾಡಬೇಕಾದ ಚಿಕಿತ್ಸೆ ವ್ಯವಸ್ಥೆ ಅದನ್ನೆಲ್ಲ ಹೇಳಿಕೊಡ್ತಿದ್ರು. ಎಣ್ಣೆ ಮಾಡಿ ದೇವರಿಗೆ ಹೊತ್ತಿಸಿ ಅದರಿಂದ ಪಾಪ ನಿವೃತ್ತಿ ಆಗುತ್ತೆ. ಎಳ್ಳೆಣ್ಣೆ ದೀಪದಲ್ಲಿ ನಿಮ್ಮ ಕಣ್ಣು ಸ್ವಚ್ಛ ಆಗತ್ತೆ, ಅದನ್ನು ಹಾಕಿಕೊಳ್ಳಿ, ಉಪಯೋಗಿಸಿಕೊಳ್ಳಿ, ಅದನ್ನು ತಿನ್ನಿ, ಅಡುಗೆಯಲ್ಲಿ ಉಪಯೋಗಿಸಿಕೊಳ್ಳಿ, ಕೊನೆಗೆ ಎಳ್ಳು ಅಂತಾದ್ರೂ ಹೇಳಿಕೊಳ್ಳಿ ಅಂತ ಅಷ್ಟನ್ನಾದ್ರೂ ಮಾಡಿ. ಇವತ್ತು ಶುದ್ಧವಾದ ಎಳ್ಳಿನ ಎಣ್ಣೆ ತರಲಿಕ್ಕೆ ಎಲ್ಲ ಕಷ್ಟಪಡ್ತಾರೆ ಜನ, ಮಿಕ್ಸ್ ಮಾಡುತ್ತಾರೆ, ದುಡ್ಡು ಮಾಡುತ್ತಾರೆ, ಹೀಗಾಗಿ ಬಹಳ ಕಷ್ಟಪಡಬೇಕಾಗತ್ತೆ. ಆದರೂ ಇದೆ, ವ್ಯವಸ್ಥೆ ಇದೆ. ಹೀಗಾಗಿ ಪಾಪಹರವಾದಂತಹ ಎಳ್ಳಿನ ಕಥೆಯನ್ನು ಕೃಷ್ಣ ಹೇಳಿದ. ಮತ್ತೊಂದೆರಡು ಮಾತು ಹೇಳ್ತಾನೆ. ಅದನ್ನು ನೀವು ಅಂಗಡಿಯಿಂದ ಕೊಂಡ್ರು, ದುಡ್ಡು ಯಾರಿಗಾದ್ರೂ ಕೊಟ್ಟು ಪಡೆದುಕೊಂಡ್ರು, ಗದ್ದೆಯವರಿಗೆ ಅದು ಗದ್ದೆಯಲ್ಲಿ ಆಗುವಂತ ಬೆಳ್ಳಿ ಎಳ್ಳು. ಹಾಗಾಗಿ ನೀವು ಅವರಿಂದ ಪಡೆದ್ರು, ಕ್ರೀತ್ವ ಪ್ರತಿಗೃಹೀತ್ವ, ಅಥವಾ ಯಾರದ್ದಾದ್ರೂ ದಾನ ಕೊಟ್ಟರು, ಪಡೆದ್ರಿ, ಇಟ್ಟುಕೊಳ್ಳುವ, ಅದನ್ನು ಮತ್ತೆ ಯಾರಿಗೂ ಮಾರಲಿಕ್ಕಿಲ್ಲ. ನವಿಕ್ರಯ ದ್ವಿಜಾತಿಭಿ, ಅಂಗಡಿಯಿಂದ ಪಡೆದುಕೊಂಡು ಬಂದರೂ ಪುನಃ ಕ್ರಯ ಮಾಡಲಿಕ್ಕಿಲ್ಲ. ಅದು ಯಾರೋ ದಾನ ಕೊಟ್ಟದ್ದನ್ನು ಅಂಗಡಿ ಮತ್ತೆ ಅದನ್ನು ಹಾಕಲಿಕ್ಕಿಲ್ಲ, ಮಾರಾಟ ಮಾಡಲಿಕ್ಕಿಲ್ಲ ಎಳ್ಳ ಹೇಳ್ತಾರೆ. ಮತ್ತೆ ತಂದದ್ದು ಕೊಟ್ಟದ್ದು ಏನು ಮಾಡುವ ಅಂದ್ರೆ, ಭೋಜನ ವ್ಯಂಜನ ದಾನಾತ್, ಒಂದೋ ನೀವು ಯಾರಿಗಾದ್ರೂ ಕೊಡಿ. ಹೆಚ್ಚಿನವರಿಗೆಲ್ಲ ದಾನ ಪಡೆದದ್ದನ್ನು ದಾನ ಕೊಡ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾರೆ. ಅದು ಇಲ್ಲಿ ಕೃಷ್ಣ ಒಂದು ಮಾತು ಕೊಟ್ಟ, ನೀವು ನಿಮಗೆ ಯಾರೋ ಕೊಟ್ಟದ್ದಲ್ವಾ, ನಿಮಗೆ ಹೆಚ್ಚಾಗಿದೆ ಅಲ್ವಾ, ನೀವು ಇನ್ನೊಬ್ಬರಿಗೆ ಕೊಡ್ಬೋದು, ಕೊಡಬಾರ್ದು ಯಾರು ಹೇಳಿದ್ರು? ಪಡೆದುಕೊಂಡು ಕೊಡಿ, ಇದ್ದದ್ದನ್ನು ಕೊಡಿ, ಪರವಾಗಿಲ್ಲ, ತಂದದ್ದನ್ನು ಬಂದದ್ದನ್ನು ಕೊಡಿ. ಆದ್ರಿಂದ ಯಾರಾದ್ರೂ ಕೊಟ್ಟ ಬಟ್ಟೆಯೋ, ಕೊಟ್ಟದ್ದು, ಹಾಕಿದ್ದಲ್ಲ, ತೊಡಿಸಿದ್ದಲ್ಲ, ಕೊಟ್ಟದ್ದು ದುಡ್ಡು ಹಾಗೆ ಅಲ್ವಾ, ಮತ್ತೆ ದುಡ್ಡು ಕೊಟ್ಟದ್ದೇ ಅಲ್ವಾ ನಾವು, ಮತ್ತೆ ನಮಗೆ ದುಡ್ಡು ಪ್ರಿಂಟ್ ಮಾಡ್ಲಿಕ್ಕೆ ಬರುತ್ತಾ, ಅಥವಾ ನೆಲದಡಿಯಿಂದ ತೆಗಿಲಿಕ್ಕೆ ಬರುತ್ತಾ, ಅದ ಮೇಲಿಂದ ಬೀಳುತ್ತದೆ ಕೆಳಗೆ. ಕೊಟ್ಟದ್ದನ್ನೇ ಕೊಡಬೇಕಲ್ಲ ಇನ್ನೊಬ್ಬರಿಗೆ. ಅಂದ ದುಡ್ಡಾಗ್ಲಿ, ಬಂಗಾರ ಆಗ್ಲಿ, ತಟ್ಟೆ ಆಗ್ಲಿ, ಬಟ್ಟೆ ಆಗ್ಲಿ, ಧಾನ್ಯ ಆಗ್ಲಿ, ಅಕ್ಕಿ ಆಗ್ಲಿ, ತೆಂಗಿನಕಾಯಿ ಆಗ್ಲಿ, ಇವೆಲ್ಲ ಕೊಟ್ಟದ್ದನ್ನು ಮಗದೊಬ್ಬರಿಗೆ ಕೊಡ್ಲಿಕ್ಕೆ ಬರ್ತದೆ, ಇವನು ಹೆಚ್ಚಾದ್ರೆ. ಆದ್ರಿಂದ ಎಳ್ಳು ಏನ್ ಮಾಡ್ಬೇಕು ಹೇಳಿದ್ರೆ, ತಿನ್ನಲು ಉಪಯೋಗಿಸಿ. ಎಳ್ಳು ಹುರಿದು ಮಾಡ್ಲಿಕ್ಕೆ ಬರುತ್ತೆ. ಈಗ ಆಗ ಹಸಿ ಹೇಳಿದ ಕತೆ, ಎಳ್ಳನ್ನು ಹುರಿದ್ರೆ ಚಂದ ಮಾಡಿ ಪರಿಮಳ ಬರುತ್ತೆ, ಅದನ್ನು ಹುಡಿ ಮಾಡ್ಲಿಕ್ಕೆ ಬರುತ್ತೆ, ಹುಡಿ ಮಾಡಬಹುದು, ಹಿಟ್ಟು ಪೇಸ್ಟ್, ಅಥವಾ ಹಾಗೆಯೂ ತೊಂದರೆ ಇಲ್ಲ. ಅದಕ್ಕೆ ಬೆಲ್ಲವನ್ನು ಬಿಸಿ ಇದ್ದಾಗಲೇ ಬೆಲ್ಲ ಒಂದಿಷ್ಟು ಹುಡಿ ಮಾಡಿ ಹಾಕಿದ್ರೆ, ತೆಂಗಿನಕಾಯಿ ತುರಿದು ಹಾಕಿದ್ರೆ ಬಹಳ ಚಂದವಾದಂತಹ ಭೋಜ್ಯ ತಿನ್ನುವ ಪದಾರ್ಥ ಆಗುತ್ತೆ. ಅದಕ್ಕೆ ತುಪ್ಪ ಹಾಕಿದ್ರೆ ಇನ್ನಷ್ಟು, ಅದರೊಟ್ಟಿಗೆ ಏಲಕ್ಕಿ ಹಾಕಿಬಿಟ್ರೆ ಅಲ್ಲಿ ಪಂಚಗಜ್ಜಾಯ ಆಯ್ತು, 5 ತಿನ್ನುವ ಪದಾರ್ಥ ಒಟ್ಟು ಸೇರಿತ್ತು. ಈಗ ಚಂದ ಮಾಡಿ ಉಂಡೆ ಕಟ್ಲಿಕ್ಕೆ ಬರುತ್ತೆ, ಎಳ್ಳು ಉಂಡೆ ಆಗುತ್ತೆ, ಆಗ ಉಂಡೆ ಮಾಡಬಹುದು, ಹಾಗೆ ತಿನ್ನಬಹುದು. ಇದು ಒಂದು ಮುಖ. ಅದರಿಂದ ಭೋಜನ, ಎಳ್ಳನ್ನು ತಿನ್ನಲು ಉಪಯೋಗಿಸಿ, ಅಥವಾ ಎಳ್ಳನ್ನು ಅರೆದು ತೆಗೆದು ಎಣ್ಣೆ ತೆಗೆದು ಹಚ್ಚಿಕೊಳ್ಳಿ, ಅಭ್ಯಂಜನ ಸ್ನಾನಕ್ಕೆ ಉಪಯೋಗಿಸಿಕೊಳ್ಳಿ. ಒಂದೋ ಎಣ್ಣೆ ಸ್ನಾನ ಮಾಡ್ಲಿಕ್ಕಾಯ್ತು ಎಳ್ಳು ಬಂದದ್ದು, ಇಲ್ಲ ತಿನ್ಲಿಕ್ಕಾಯ್ತು, ಇಲ್ಲ ಅದು ಅಲ್ಲ ಅಂತಾದ್ರೆ ಯಾರಿಗಾದ್ರೂ ಕೊಡ್ಲಿಕ್ಕಾಯ್ತು. ಅದು ಬಿಟ್ಟು ಮತ್ತೆ ಏನ್ ಬೇರೆ ಮಾಡ್ಲಿಕ್ಕಿಲ್ಲ. ಭೋಜನ ವ್ಯಂಜನಾದಾನಾತ್ ಯೋನ್ಯಸ್ತು ಕುರುತೆ ತಿಲೈಹಿ, ಅದು ಬಿಟ್ಟು ಯಾರಿಗಾದ್ರೂ ಮಾರುವುದು, ಇನ್ನೇನು ವ್ಯವಸ್ಥೆ ಮಾಡುವುದು ಅಂತ ಶುರು ಮಾಡಿದ್ನ, ಕ್ರಿಮಿರ್ಭೂತ್ವ ಸ್ವವಿಷ್ಠಾಯಾಂ ಪಿತೃಭಿಃ ಸಹ ಮಜ್ಜತಿ, ನಾಯಿಯ ಮಲದಲ್ಲಿ ಕ್ರಿಮಿ ಆಗ್ತಾನೆ ಅಂತ ಹೇಳ್ತಾನೆ ಕೃಷ್ಣ. ಬಹಳ ಕಡೆಯಲ್ಲೆಲ್ಲ ನಾಯಿ ಸುದ್ದಿ ಮಾತಾಡಿದ್ದಾನಲ್ಲ, ಕೆಲವರಿಗೆ ತುಂಬಾ ನೋವು ಆಗತ್ತೆ. ಯಾವಾಗ ನೋಡಿದ್ರು ಪ್ರವಚನದಲ್ಲಿ ನಾಯಿ ಬರ್ತದೆ ಅಂತ. ಅಂದ್ರೆ ಮೈಲಿಗೆ ವಸ್ತುವಾಗಿ ಕೆಟ್ಟ ಪ್ರಾಣಿಯನ್ನಾಗಿ ಊರಿನಲ್ಲಿ ನಾಯಿಯನ್ನು ಗುರುತಿಸಿದ್ದಾರೆ. ಆದ್ರಿಂದ ಆದಷ್ಟು ಬದಿಗೆ ಇಡಿ, ಮನೆಯೊಳಗೆ ತರಬೇಡಿ, ಕಾಂಪೌಂಡ್ ಶುದ್ಧ ಮಾಡಲಿಕ್ಕೆ, ಹೇಸಿಗೆ ಮಾಡಲಿಕ್ಕೆ ನಾಯಿಯನ್ನು ಕಟ್ಟಿಡಬೇಡಿ ಅಂತ ಹೇಳ್ತಾರೆ. ಶ್ವವಿಷ್ಠಾಯ, ನೋಡಿ ಅವರಿಗೆ ಯಾವುದಾದ್ರೂ ಒಂದು ಪ್ರಾಣಿಯ ಮಲದಲ್ಲಿ ಕ್ರಿಮಿ ಆಗ್ತದೆ ಹೇಳ್ಬೋದು, ನಾಯಿ ಯಾಕೆ ಹೇಳಬೇಕು? ಅದು ಉದ್ದೇಶಪೂರ್ವಕವಾಗಿ ಅತಿ ಹೀನವಾಗಿ ನಾಯಿಯನ್ನು ಶಾಸ್ತ್ರಕಾರರು ಹೊರಗಿಟ್ಟಿದ್ದಾರೆ. ಮನುಷ್ಯನ ಸಹವಾಸದಲ್ಲಿ ಅದು ಬರಬಾರದು, ಅತಿ ಕ್ರೂರ ಪ್ರಾಣಿ ಬೇರೆ ಅದು. ನಮಗೊತ್ತು ಅದರಿಂದ ಎಷ್ಟು ಅನಾಹುತ ಆಗುತ್ತೆ, ರೇಬೀಸ್ ಮುಂತಾದ ರೋಗಗಳ ಕಥೆ ಏನು ಎಲ್ಲ ಅಂತ. ಎಷ್ಟು
ಕಷ್ಟಪಡುತ್ತಾನೆ ಮನುಷ್ಯ. ಕಚ್ಚಲ್ಪಟ್ಟರೆ ಒಂದೊಮ್ಮೆ ಅವನು ನಾಯಿಯಾಗಿ ಆಗುವ ರೀತಿ, ಬೊಗಳುವ ಬಗೆ, ಅವನು ಎಂಥ ವಿಚಿತ್ರ ಮುಂದೋಗುವಂತು. ಆದ್ರಿಂದ ಅವರು ಹೇಳ್ತಾರೆ, ಎಳ್ಳನ್ನು ದುಡ್ಡಿಗೋಸ್ಕರ ಮತ್ತೆ ನೀನು ಅದನ್ನು ಬಳಸಿಕೊಳ್ಳದೆ ಸ್ನಾನಕ್ಕೋ ಊಟಕ್ಕೋ ದಾನಕ್ಕೋ ಮಾತ್ರ ಉಪಯೋಗಿಸಿಕೊಂಡು ಬಂದದ್ದನ್ನು, ಪಡೆದುಕೊಂಡು ಬಂದದ್ದನ್ನು ಅಂತ ಉಲ್ಲೇಖ ಮಾಡ್ತಾರೆ. ಇವರು ಮಾತ್ರ ಅಲ್ಲ, ಪಿತೃವಿ ಸಹ, ಇವನ ಹಿರಿಯರು ಸಹ ಅಂತಹ ಗಲೀಜಲ್ಲಿ ಕ್ರಿಮಿಗಳಾಗುವಂತೆ ಪಾಡನ್ನು ಪಡಿಬೇಕಾಗತ್ತೆ. ಅಂದ್ರೆ ಯಾವ ಕಾಲದಲ್ಲಿ ಎಳ್ಳನ್ನು ಬಂದದ್ದನ್ನೆಲ್ಲ ಮಾರಲಿಕ್ಕೆ ಶುರು ಮಾಡಬೇಡಿ ಅಂತ ಹೇಳುತ್ತೆ. ಮತ್ತೆ ಇವನಾಗಿ ಎಣ್ಣೆ ತೆಗಿಬಾರದು ಅಂತ ಹೇಳ್ತಾರೆ. ಅದೊಂದು ವಿಚಿತ್ರ. ಸಂಸ್ಕಾರವಂತನಾದ್ರೆ ಅಂದ್ರೆ ಹಿಂಸೆ ಆಗತ್ತೆ. ಹಿಂದೆಲ್ಲ ಗಾಣ ಅಂದ್ರೆ ಎತ್ತನ್ನೇ ತಿರುಗಿಸುವುದು. ಆದ್ರೂ ಇರಬಹುದು ಬೇರೆ ಅರ್ಥದಲ್ಲಿ. ಯಾಕೆಂದ್ರೆ ಎಳ್ಳನ್ನು ಕುಟ್ಟಿ ಹುಡಿ ಮಾಡುವ ರೀತಿ ಅಂದಾಗ, ಅದರಲ್ಲಿ ಇರತಕ್ಕಂಥ ಪ್ರಾಣಿಗಳನ್ನು ಉಪಟಳ ಕೊಡುವುದು ಅಂದಾಗ ಅದು ಹೇಳಿಸಿದ್ದಲ್ಲ. ಆದ್ರಿಂದ ಗಾಣಿಗನಾಗಬಾರದು ಸಂಸ್ಕಾರವಂತನಾದವ ಎನ್ನುವುದೊಂದು ಮುಖ. ಗಾಣ ಮಾಡ್ಲಿಕ್ಕಿಲ್ಲ, ಗಾಣದ ಕೆಲಸ ಮಾಡ್ಲಿಕ್ಕಿಲ್ಲ. ಇವ ಅಧ್ಯಯನಕ್ಕಾಗಿ ಬಂದವ. ಅದು ವೈಶ್ಯ ಧರ್ಮ, ಅದು ವ್ಯಾಪಾರದಲ್ಲಿ ಸೇರಿದ್ದದಲ್ಲ. ಗಾಣ ಅದಕ್ಕೆ ಉಪಕುಲ ಧರ್ಮ. ಅದು ಮಾರಾಟ ಮಾಡುವವರಿಗೆ ಯಂತ್ರ ಎಲ್ಲ ಬೇಕಾಗತ್ತೆ. ಹಾಗಾಗಿ ಅವರು ಅದರ ವೃತ್ತಿಯನ್ನು ತರಬೇಕಾಗತ್ತೆ ಕೆಲವೊಮ್ಮೆ. ಅದರಂತೆ ಇಲ್ಲಿ ಕೃಷ್ಣ ಹೇಳುತ್ತಾನೆ, ತಿಲಾನ್ನ ಪೀಡೆಯೇದ್ ವಿಪ್ರಹ ಯಂತ್ರಚಕ್ರೇ ಸ್ವಯಂ ನೃಪ. ಯಂತ್ರದಲ್ಲಿ, ಗಾಣದಲ್ಲಿ, ಯಂತ್ರಚಕ್ರ ಅಂದ್ರೆ ಗಾಣ ತಿರುಗುವಂಥದ್ದು, ಅದರ ಮಧ್ಯೆಯಲ್ಲಿ ಎಳ್ಳು ಹಾಕುವಂಥದ್ದು, ಅದು ಅರಿಬೇಕು. ಅದನ್ನು ಅರಿಯಕ್ಕೋಸ್ಕರ ನಾವು ಬಹಳ ದೊಡ್ಡ ಮಟ್ಟಿನದ್ದಾದ್ರೆ ದೂಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಕೋಲಗೆ ಕಟ್ಟಿ ದನವನ್ನು ಹಾಕಿಬಿಡ್ತಾರೆ, ಎತ್ತು ಅದು ಹೋಗುತ್ತೆ. ಅದಕ್ಕೆ ಸುತ್ತುವರಿಲಿಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಸುತ್ತುವರಿಯುತ್ತೆ. ಒಂದೊಮ್ಮೆ ಅದು ಸುತ್ತುವರಿಯುವಾಗ ನಿಲ್ಲಿಸಿದ್ರೆ ಇವನಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದು ಕುತ್ತಿಗೆಯಲ್ಲಿ ಕಟ್ಟಿರ್ತಾನೆ ಗಂಟೆ, ಅದು ನಡ್ಕೊಂಡು ಹೋಗುವಾಗ ಶಬ್ದ ಆಗತ್ತೆ. ಹಾಗೆ ನಿಂತರೆ ಬಡಿತಾನೆ, ಜೋರು ಮಾಡ್ತಾರೆ, ಓ ಅಂತ ಹೇಳ್ತಾನೆ, ಮತ್ತೆ ಸುತ್ತುವರಿಯುತ್ತೆ. ಮತ್ತೆ ಅದಕ್ಕೆ ತಿನ್ಲಿಕ್ಕೆ ಹಾಕ್ತಾನೆ ಅಲ್ಲಲ್ಲಿ ಬದಿಯಲ್ಲಿ. ಹಾಗಾಗಿ ಅದು ಎದ್ದುಕೊಂಡು ಅಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ. ತಿನ್ಲಿಕ್ಕೋಸ್ಕರ ಮುಂದೆ ಹೋಗ್ತದೆ, ಅದು ತಿಂದುಕೊಂಡು ಹೋಗ್ತದೆ. ಮತ್ತೆ ಅದರ ಮುಸುಳಲ್ಲಿ ಕಟ್ಟಿರ್ತಾರೆ ಮುಂದಕ್ಕೆ, ಅದು ಮುಂದೆ ಉಂಟು ತಿಳ್ಕೊಂಡು ಹೋಗ್ತದೆ, ಹೋಗುವಾಗ ಸುತ್ತು ಬರ್ತಾ ಇರ್ತದೆ. ಈಗ ತಿನ್ಲಿಸಿ ಮತ್ತೆ ಸಿಕ್ಕಿಸ್ತಾನೆ, ತಿನ್ಲಿಕ್ಕೆ ಸಿಕ್ಕಿಸ್ತಾನೆ. ಇಲ್ಲ ಅದನ್ನು ತುಂಬಾ ಶ್ರಮ ಪಡುತ್ತೆ. ಅದು ಗಾಣದಲ್ಲಿ ಹಾಕಿದಾಗ ಅದನ್ನೇ ಅರಿಬೇಕಲ್ಲ, ಅರಿಯಿತು. ಅರೆದರದು ಎಣ್ಣೆ ತೆಗಿತಾರೆ. ಅದಕ್ಕೆ ಅದ್ರ ಹಿಂಡಿ ಹಾಕ್ತಾರೆ. ಎಳ್ಳಿನ ಹಿಂಡಿ ಅದಕ್ಕೆ ಭಾರಿ ರುಚಿ, ಭಾರಿ ಇಷ್ಟ ದನಗಳಿಗೆ. ನೆಲಗಡ್ಲೆ ಹಿಂಡಿ ಹೀಗೆ ಮಾಡುದು, ಅದರ ಎಣ್ಣೆ ಹೀಗೆ ತೆಗೆಯುವುದು. ತೆಂಗಿನ ಹಿಂಡಿ ಹೀಗೆ ಮಾಡುದು, ತೆಂಗಿನದ್ದು ಹಾಗೆ ಹಿಂಡಿ ತೆಗಿತಾರೆ, ಎಣ್ಣೆ ತೆಗಿತಾರೆ. ಹಾಗಾಗಿ ಮನುಷ್ಯ ತಾನು ಈ ಕೆಲಸ ಮಾಡಬಾರದು. ಯಾಕೆ? ಪ್ರಾಣಿಗಳನ್ನು ದುಡಿಸಿಕೊಳ್ಬೇಕಾಗತ್ತೆ, ಅದರಲ್ಲಿ ಹಿಂಸೆಗಳಾಗ್ತವೆ. ಆದ್ರಿಂದ ತಿಲದ ವ್ಯವಸ್ಥೆಯಲ್ಲಿ, ವ್ಯಾಪಾರದಲ್ಲಿ ಇವ ಬರಬಾರದು. ಗಾಣಕ್ಕೆ, ಯಂತ್ರಕ್ಕೆ ಎಳ್ಳನ್ನು ಹಾಕಿಕೊಳ್ಳುವಲ್ಲಿ ಇವ ಇರ್ಲಿಕ್ಕಿಲ್ಲ, ಕೆಲಸ ಮಾಡಬಾರದು ಅಂತ ಕೃಷ್ಣ ಹೇಳುತ್ತಾನೆ. ಪೀಡೆಯನ್ ಹಿ ದ್ವಿಜಃ ಮೋಹಾತ್ ನರಕಂ ಯಾತಿರೌರವ. ಅವನು ಆಸೆಯಿಂದ ದುಡ್ಡಿಗಾಗಿ ಒಂದೊಮ್ಮೆ ಗಾಣಯಂತ್ರವನ್ನು ತಿರುಗಿಸುವ ಕೆಲಸ ಮಾಡಿಕೊಂಡರೆ ಎಳ್ಳಿಗೆ ಅವ ನರಕಕ್ಕೆ ಹೋಗ್ತಾನೆ. ಇದು ಗಾಣದ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಹೇಳ್ತಾರೆ ಗಾಣಕ್ಕೆ, ಇಕ್ಷು. ಇಕ್ಷುನ ಪೀಡೆಯ ತಸ್ಮಾತ್ ಇಕ್ಷುಗಾದಿ ಆತ್ಮಘಾತಕ ಅಂತ. ಎಳ್ಳನ್ನು ಹೇಗೆ ಹಿಂಡಬಾರದೋ ಗಾಣದಲ್ಲಿ, ಅದರಂತೆ ಕಬ್ಬಿನ ಜಲ್ಲೆಯನ್ನು ಯಂತ್ರದಲ್ಲಿ ಹಾಕಬಾರದು ಅಂತ ಹೇಳಿದ್ರು. ಹಿಂದೆ ಕಬ್ಬಿನ ಜಲ್ಲೆಯನ್ನು ಇದೇ ರೀತಿಯಾಗಿ ಪ್ರಾಣಿಗಳಿಂದಲೇ ಓಡಿಸ್ತಾ ಇದ್ರು ಅಂತ ಅರ್ಥ, ಬೆಲ್ಲ ಮಾಡುವವರೆಲ್ಲ. ಇವತ್ತು ನಮಗೆ ಆ ರೀತಿಯಾದ ಗಾಣ ಕಾಣುವುದಿಲ್ಲ. ಅಲೆಮನೆ ಅಂತೇನೋ ಕರೀತಾರೆ ಅದಕ್ಕೆ, ಬೆಲ್ಲ ಮಾಡುವ ವ್ಯವಸ್ಥೆಯಲ್ಲಿ. ಆದ್ರೆ ಇವತ್ತು ಮಿಷನ್ ಅಲ್ಲೇ ಕೊಡುದು ಯಂತ್ರ, ಇಕ್ಷುವನ್ನು, ಕಬ್ಬಿನ ಜಲ್ಲೆಯನ್ನು. ಹಾಗಾಗಿ ಮಿಷನ್ ಅಲ್ಲಿ ಕೊಡುವಾಗ ಕಬ್ಬಿನ ಜಲ್ಲೆ ಕೆಲವೊಮ್ಮೆ ಕತ್ತರಿಸಿಕೊಂಡು ಹೋಗ್ತದೆ, ಕೆಲವೊಮ್ಮೆ ಇಡಿ ಕೊಡ್ತಾರೆ ಜಲ್ಲೆ. ನಾನು ಕೇಳಿಕೊಂಡಿದ್ದೇನೆ, ಹೇಳಿದ್ದಾರೆ ನನಗೆ, ಅತ್ತ ದೊಡ್ಡ ದೊಡ್ಡ ಗದ್ದೆಯಲ್ಲಿ ಬೇಕಾದಷ್ಟು ಕಬ್ಬು ಆಗತ್ತೆ. ಅದನ್ನು ಪಡೆಯುವವನು ಬಂದು ನೋಡಿ ಹೋಗ್ತಾನೆ. ಉದ್ದಗಳ ಲೆಕ್ಕಾಚಾರ ಮಾಡಿಕೊಂಡು, ಕಣ್ಣಳತೆಯಲ್ಲಿ ನೋಡಿಕೊಂಡು ಎಷ್ಟು ಲಾರಿ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ರೇಟ್ ಮಾಡಿಕೊಂಡು, ರೇಟ್ ಕೊಟ್ಕೊಂಡು ಹೋಗ್ತಾನೆ. ಅದವನಿಗೆ ಸಂಬಂಧ ಉಂಟು. ಬೆಳೆದ ರೈತ ಮನೆಗೆ ಆರಾಮಾಗಿ ಹೋಗಿಬಿಡ್ತಾನೆ. ಇನ್ನು ಗದ್ದೆ ಇದೆ, ಕಬ್ಬು ಇದೆ, ಪಡೆದುಕೊಳ್ಳುವ ಇದ್ದಾನೆ, ತಗೊಂಡು ಹೋಗುವಾಗ ಹೋಗ್ತಾನೆ ಯಾವತ್ತು ಬೇಕಾದ್ರೂ.
ಒಂದೊಮ್ಮೆ ದುಡ್ಡು ಮಾಡಿಕೊಂಡು ತಗೊಂಡೋಗೋ ಮುಂಚೆ ರಾತ್ರಿಯಲ್ಲಿ ಎಲ್ಲಿಯಾದ್ರೂ ಕಾಡಾನೆ ಬಂದು ನೆಲಸಮ ಮಾಡಿದ್ರೆ ರೈತನಿಗೆ ಏನು ಬೇಸರ ಇಲ್ಲ. ಯಾಕೆ ಪಡೆಯುವವನಿದ್ದಾನೆ, ಅವನು ಆ ಮಾತಾಗಿದೆ ದುಡ್ಡು ಕೊಟ್ಟಾಗಿದೆ ಎಂದು ಬಾಯ ಮುಚ್ಚಿತಾನೆ. ನೋಡಿ ಗಮ್ಮತ್ತು. ಅದಕ್ಕೋಸ್ಕರ ಅವರು ದುಡ್ಡು ಮಾಡಿದ ದಿವಸ ರಾತ್ರಿ ತೆಗಿತಾರೆ, ಮತ್ತೆ ಅದನ್ನು ಬೀಳಿಸ್ತಾರೆ. ಮೊದಲಿಗೆ ಕಬ್ಬನ್ನು ಕತ್ತರಿಸಲಿಕ್ಕೆ ಉಂಟು, ಅಟ್ಟಿ ಮಾಡಿಕೊಳ್ತಾರೆ. ಎತ್ತಲಿಕ್ಕೆ ಒಂದು ಎಷ್ಟು ಗಟ್ಟಿಯಲ್ಲಿ ಅಟ್ಟಿಯಿಂದ ಅಂದಾಜು ಉಂಟು. ಸಾಮಾನ್ಯ ಹಿಡಿಸುಡಿ ಮಾಡಿದ ಹಾಗೆ ತೆಂಗಿನ ಗರಿಯಿಂದ ಹಿಡಿಸುಡಿ ಮಾಡುವಾಗ ಎಷ್ಟು ಗಟ್ಟಿ ಬೇಕು ಅಂತ ಅದೊಂದು ಅಂದಾಜಿದೆ. ಕೈ ಹಿಡಿಯುವಾಗ ಕೈ ಹಿಡಿಲಿಕ್ಕೆ, ಅದಕ್ಕೆ ಹಿಡಿಸುಡಿ ಹೆಸರು. ಹಿಡಿಲಿಕ್ಕೆ ಸಿಗಬೇಕು ಒಂದು ಸೂಡಿ. ಹಾಗೆ ಅವರು ಕಟ್ಟ ಎತ್ತಲಿಕ್ಕೆ ಆಗಬೇಕು. ಅಷ್ಟು ಕಟ್ಟನೆಯ ಕಬ್ಬಿನದ್ದನ್ನು ಕಟ್ಟ ಹಾಕ್ತಾರೆ. ಇತ್ತ ಕಡಿತಾ ಇರ್ತಾರೆ, ಕಟ್ಟ ಹಾಕ್ತಾ ಇರ್ತಾರೆ. ಕಟ್ಟಾಗಿದ ತಕ್ಷಣ ಅದನ್ನು ಲೋಡ್ ಮಾಡ್ತಾ ಇರ್ತಾರೆ ಲಾರಿಗೆ. ಆ ಲಾರಿ ಲೋಡ್ ಆದ ತಕ್ಷಣ ತಗೊಂಡೋಗಿ ಅದು ಸೀದಾ ಯಂತ್ರಕ್ಕೆ ಕೊಟ್ಟು ಬಿಡುತ್ತದೆ ಕಬ್ಬಿನ ಜಲ್ಲೆಯ ರಾಶಿಯನ್ನು, ಕಟ್ಟನ್ನು. ಇಲ್ಲಿ ಗಡಿಬಿಡಿಯಿಂದ ಕತ್ತರಿಸುವಾಗ ಆ ಕಬ್ಬಿನ ತೋಟದಲ್ಲಿ ಗದ್ದೆಯಲ್ಲಿದ್ದ ಎಷ್ಟೋ ಕ್ರಿಮಿಕೀಟಗಳು ಓಡ್ತಾವೆ, ಹಾರತಾವೆ. ಹಾವುಗಳು ಎಲ್ಲವೂ ನುಸುಳಿಕೊಂಡು ಹೋಗ್ತಾವೆ, ತಪ್ಪಿಸಿಕೊಂಡು ಹೋಗ್ತಾವೆ. ಎಲ್ಲಿ ಹೋಗ್ತಾವೆ? ಎಲ್ಲಿ ಹೋಗ್ಬೇಕು? ಇಡೀ ತೋಟದಲ್ಲಿ ಕದಿತಾನೆ ಇದ್ದಾರೆ, ಎಕರೆಗಟ್ಟಲೆ ಜಾಗದಲ್ಲಿ. ಹಾಗಾಗಿ ಕಡದಿಟ್ಟ ರಾಶಿ ಒಳಗೆ ಹೋಗಿ ಅವಿತು ಕೂತ್ಕೊಳ್ತೇವೆ ಅವು, ನೋಡ್ತಾ ಆಚೀಚೆ ಹೋಗಿ. ಇವರು ಅಲ್ಲಲ್ಲೇ ಕಡ್ದು ಅಲ್ಲಲ್ಲೇ ಕಟ್ಟ ಹಾಕುವುದು ರಾಶಿ. ಅಲ್ಲಲ್ಲೇ ಅವುಗಳು ಅಡಗಿ ಕೂತ್ಕೊಳ್ತಾವೆ. ಅಲ್ಲಲ್ಲೇ ಅಟ್ಟನ್ನು ಎತ್ತಿಕೊಂಡು ಲಾರಿಗೆ ಹಾಕ್ತಾರೆ. ಅದು ಅದರೊಟ್ಟಿಗೆ ಹೋಗಿ ಬಿಡ್ತಾರೆ, ಟ್ರಾನ್ಸ್ಫರ್ ಆಗಿದೆ. ಯಾಕೆ? ಗದ್ದೆ ಖಾಲಿ. ಏಕಕಾಲದಲ್ಲಿ ಸುತ್ತಮುತ್ತಲಿನ ಎಲ್ಲ 10 ಎಕರೆಗಳ ಜಾಗವನ್ನು ಖಾಲಿ ಮಾಡುತ್ತಾರೆ ಕಬ್ಬು ಹೇಳಿ. ಅದರಿಂದ ಅವುಗಳು ಅಡಗಿ ಕೂತವುಗಳು ಆರಾಮವಾಗಿ ಲಾರಿಯ ಪ್ರಯಾಣವನ್ನು ಪಡಿತಾವೆ. ಎಲ್ಲಿಯೋ ಯಾವುದೋ ಫ್ಯಾಕ್ಟರಿಗೆ ಹೋಗ್ತವೆ. ಆದ್ರೆ ಫ್ಯಾಕ್ಟರಿ ಹೋದ ತಕ್ಷಣ ಹೋದಾಗೆ ಅಲ್ಲಿ ಇಡುವ ಕ್ರಮ ಇಲ್ಲ. ಹೋದಾಗಿ ಮೆಷಿನ್ಗೆ ಹೋಗ್ತದೆ, ಕಟ್ಟ ಹೋಗ್ತದೆ. ಇದರಿಂದ ನಿಮಗೊಂದು ಅರ್ಥ ಆಗಿರಬೇಕು. ಕಬ್ಬು ಜಲ್ಲೆಗಳು ರಾಶಿ ಕಟ್ಟಲೆ ಒಂದೊಂದೇ ಹುಡುಕಿಕೊಂಡು ಸಣ್ಣ ಮಟ್ಟಿನ ಹಿಂದಿನ ಹಾಗೆಲ್ಲ ಈಗ ದೊಡ್ಡ ಮಟ್ಟಿನ ಯಂತ್ರಗಳು ದೊಡ್ಡ ಮಟ್ಟಿಗೆ ಹೋಗುವಂಥದ್ದು. ಹಾಗಾಗಿ ಕಟ್ಟ ಇಡೀ ಹೋಗುವಾಗ ಅದರಲ್ಲಿದ್ದ ಪ್ರಾಣಿಗಳು ನೆಪ್ಪೆ ಆಗ್ತವೆ, ಸಾಯ್ತವೆ. ಕಬ್ಬಿನ ಹಾಲು ಬಂದಾಗೆ ಹಾವಿನ ಹಾಲುಗಳು ಇಳಿತಾವೆ ಕೆಳಗೆ, ದೇಹದಿಂದ ರಸ ಅದರೊಟ್ಟಿಗೆ ಮಿಕ್ಸ್ ಆಗ್ತವೆ. ಡೇಂಜರ್. ಸುಳ್ಳು ಅಂತ ತಿಳ್ಕೊಳ್ಬಹುದು ನೀವು, ಆದರೆ ಎಲ್ಲ ವಿಷಪೂರಿತಗಳಾಗುವಷ್ಟು ದೊಡ್ಡ ಮಟ್ಟಿನಲ್ಲಿ ಆದರೂ ಆಗ್ಬೋದು. ಎಲ್ಲಿಯಾದರೂ ಅವುಗಳು ಬಲಾತ್ಕಾರದಲ್ಲಿ ವಿಷ ಬಿಟ್ಟಿದ್ದರೆ ವಿಷ ಆಗ್ಬೋದು. ದೇವರೇನೋ ಬಹಳ ದೊಡ್ಡವ, ಕಾಪಾಡುತ್ತಾನೆ. ಆದ್ರೆ ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಾನೆ ಕೃಷ್ಣ. ಯಾಕೆ ಅಂತೆ? ಇಕ್ಷು ವಂಶೋದ್ಭವ ಸೋಮಃ ಅವ ಹೇಳ್ತಾನೆ, ಚಂದ್ರ ಬಂದದ್ದು ಕಬ್ಬಿನ ಮನೆಯಿಂದ ಅಂತ. ನೋಡಿ, ಇದೆಂತೂ ಅರ್ಥ ಆಗುದಿಲ್ಲ ನಮಗೆ. ಎಲ್ಲ ಔಷಧಿಗಳ ಬಗ್ಗೆಯೂ ರಾಜನಾಗಿದ್ದಾನೆ ಚಂದ್ರ, ಅದೊಂದು ಪಾಯಿಂಟ್. ಎಲ್ಲ ಮರಮಟ್ಟುಗಳಿಗೂ ಚಂದ್ರನೇ ರಾಜ, ಅದು ಸತ್ಯ. ಹಾಗಾಗಿ ಎಲ್ಲ ಮರಮಟ್ಟುಗಳು ಬೆಳೆಯುವುದು ಚಂದ್ರನೇ ಬೆಳಕಲ್ಲಿ. ಅದನ್ನು ಕೃಷ್ಣನ್ ಹೇಳಿಕೊಳ್ಳುವಾಗ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ, ನಾನು ಔಷಧಿಗಳನ್ನು ಬೆಳೆಸ್ತೇನೆ ಚಂದ್ರನಾಗಿ ನಿಂತುಕೊಂಡು ಅಂತ ಹೇಳಿ. ಹಾಗಾಗಿ ಚಂದ್ರ ಔಷಧಿಗಳ ರಾಜ ಇದ್ದಾನೆ. ಚಂದ್ರನೊಳಗೆ ಭಗವಂತನ ಪವರ್ ಇದೆ. ಯದಾದಿತ್ಯ ಗದಂತೇಜ ಜಗದ್ಭಾಸೇತೆ ಕಿರಮೆ ಚಂದ್ರಮಸಿ ಅಂತ ಹೇಳಿದಾಗೆ. ಹೀಗಾಗಿ ಭಗವಂತನ ವಿಶೇಷವಾದ ವಿಭೂತಿಯಿಂದ ಕಂಗೊಳಿಸುವ ಸೋಮ ತನ್ನ ಕಾಂತಿಗಳಿಂದ ಎಲ್ಲ ಮರಗಳನ್ನೆಲ್ಲ ಬೆಳಗಿಸುವಂತೆ ವಿಶೇಷವಾಗಿ ಇಕ್ಷುವನ್ನು ಬೆಳೆಸ್ತಾನೆ ಅಂತ, ಕಬ್ಬನ್ನು. ಯಾಕೆ ಅಂದ್ರೆ ಅದು ಸ್ವೀಟ್, ಸಿಹಿ ಬೆಲ್ಲವನ್ನು, ಸಿಹಿಯಾದ ರಸವನ್ನು ಅಂದ್ರೆ ಹಾಲನ್ನು ಕೊಡುವುದರಿಂದ ಉಳಿದ ಮರಗಳಲ್ಲಿಯೂ ಹಾಲು ಬರುತ್ತದೆ, ಸೊನೆ ಇಳಿತದೆ. ಆದರೆ ಕಬ್ಬಿನ ಹಾಗೆ ಸಿಹಿ ಇಲ್ಲ ಅದರಲ್ಲಿ. ಇದಕ್ಕಿಂತ ಹೆಚ್ಚು ಹಾಲು ಬರುವ ಮಾಳಗರಿರ್ಬೋದು ಗಾಯ ಆಗಿದ ತಕ್ಷಣ. ಇದಲ್ಲ, ಇದು ಕೋಲಿನಾಗೆ ಉಂಟು ನೋಡಿ, ಬಿದಿರಿನ ಕೋಲಿನಾಗೆ ಉಂಟು. ಜಜ್ಜಿ ಅದರದ್ದು ಹಾಲು ತೆಗೆದ್ರೆ ಕಾಯಿಸಿದ್ರೆ ಬೆಲ್ಲ, ಸೂಪರ್. ಟೋಟಲಿ ನಮಗೆ ಸಿಹಿಯನ್ನು ಸಂಪಾದನೆ ಮಾಡಬೇಕಾಗಿರತಕ್ಕ ದ್ರವ್ಯ ಅದು ಒಂದೇ. ನಾವು ಹುಳಿಯನ್ನು ಸುಮಾರು ಕಡೆಯಿಂದ ಪಡಿತೇವೆ. ದಾರೆ ಹುಳಿ ಅಂತ ಇದೆ, ಒಂಟೆ ಹುಳಿ ಅಂತ ಇದೆ, ಆನಂತರ ಘಾಟಿ ಹುಳಿ ಇದೆ, ಲಿಂಬೆ ಹುಳಿ ಇದೆ. ನೋಡಿ, ಹುಳಿ ರಸವನ್ನು ನಾವು ಕೆಲವು ಕಡೆಯಿಂದ ಸಂಪಾದನೆ ಮಾಡುತ್ತೇವೆ. ಮಾವಿನಕಾಯಿಯನ್ನು, ಹಸಿಯನ್ನು, ಕಾಯಿಯನ್ನು ತೆಗೆಯುವಾಗ ಹುಳಿಯಾಗಿ ಅದನ್ನು ಉಪಯೋಗಿಸಲಿಕ್ಕೆ ಬರುತ್ತೆ, ತೆಗಿತೇವೆ ನಾವು. ಆದರೆ ಸಿಹಿಯನ್ನು ಎಲ್ಲಿ ತೆಗಿತೀರಿ ನೀವು? ಹೇಗೆ ಸಂಪಾದನೆ ಮಾಡ್ತೀವಿ? ಇದೇ ತೆಂಗಿನ ಮರದಿಂದ ತೆಗಿತಾರೆ, ಅದು ಹಾಲು ತೆಗೆದೆ. ಅದಿರಲಿ ತೆಂಗಿನಕಾಯಿ, ಅದು ಹಣ್ಣಿನ ಸಿಹಿ ಆಯ್ತು.
ಆದರೆ ಬೆಲ್ಲದ ವ್ಯವಸ್ಥೆ ಇಕ್ಷುವಿನಿಂದ ಬರುವಂತದ್ದು. ಆದ್ರಿಂದ ಇದರಲ್ಲಿ ಪ್ರಧಾನವಾಗಿ ಚಂದ್ರನ ಅಧಿಷ್ಠಾನ ಇದೆ. ಸೋಮವಂಶೋದ್ಭವ ದ್ವಿಜಾಹ, ಮನುಷ್ಯರು, ಅದರಲ್ಲಿಯೂ ಬ್ರಾಹ್ಮಣರು, ತಿಳಿದವರು, ಚಿಂತಕರು, ಇವರೆಲ್ಲ ಚಂದ್ರವಂಶದಲ್ಲಿ ಬಂದವರು. ಅಗ್ನಿಹೋತ್ರಾದಿಗಳನ್ನು ನಡೆಸುವುದರಿಂದಲೂ ವಿಶೇಷವಾಗಿ ಚಂದ್ರನ ವಂಶದಲ್ಲಿ ಬರುವವರಾದ್ರಿಂದ ಇಕ್ಷುಮ್ನ ಬೇಡೆಯೇ ತಸ್ಮಾತ್ ಅಂದ. ಆದ್ರಿಂದ ಚಂದ್ರನಿಗೂ ಕಬ್ಬಿಗೂ ನಮಗೂ ಸಂಬಂಧ ಇರಲಿಕ್ಕೋಸ್ಕರ ಮನುಷ್ಯ ತಿಳಿದವ, ಸಂಸ್ಕಾರವಂತವ, ಅವನು ಕಬ್ಬಿನ ಜಲ್ಲೆಯನ್ನು ಯಂತ್ರದಲ್ಲಿ ಹಾಕಿ ಹಿಂಡಬಾರದು. ಒಂದೊಮ್ಮೆ ಇಕ್ಷುಘಾತಿ ಆತ್ಮಘಾತುಕ. ಒಂದೊಮ್ಮೆ ಅವನು ಕಬ್ಬಿನ ಜಲ್ಲೆಯನ್ನು ಜಜ್ಜಿದರೆ ಮಿಷನಿನಲ್ಲಿ ಅವನು ದೇವರನ್ನೇ ಹತ್ಯೆ ಮಾಡಿದ ಹಾಗೆ, ನೋವಿಸಿದ ಹಾಗೆ. ಬ್ರಹ್ಮಹತ್ಯಾಮಾಪ್ನೋತಿ, ಒಂದು ಕೋಲನ್ನು ಜಜ್ಜಿದರೆ ಸಾವಿರಾರು ಬ್ರಹ್ಮಹತ್ಯೆ ಬರ್ತದೆ ಅವನಿ ಪಾಪ. ಅದನ್ನು ಹೇಳ್ತಾರೆ ಇಲ್ಲಿ ಕೃಷ್ಣ. ಹಾಗಾಗಿ ಯಂತ್ರಪೀಡಕನ ಆಗಬಾರದು. ಬೇಕೇ ಆದರೆ ಅಭಿಷೇಕಕ್ಕೋಸ್ಕರ ನೀವು ನಿಧಾನ ಕತ್ತರಿಸಿ ಕೈಯಲ್ಲೇ ಅದನ್ನು ಹೀಗೆ ಹಿಂಡಿ, ಅದು ಆಗುದಿಲ್ಲ ಆದರೆ ಸಪೂರ ಮಾಡಿದ್ರೆ ಆಗುತ್ತೆ. 4 ಬಾಲ ಮಾಡಿದ್ರೆ ಅದರ ಸಿಪ್ಪೆ ತೆಗೆದ್ರೆ ಹಿಂಡ್ಲಿಕ್ಕೆ ಬರ್ತದೆ. ಇಲ್ಲ, ಸಣ್ಣ ಸಣ್ಣ ತುಂಡು ಮಾಡಿ ಒಂದು ತಟ್ಟೆಯಲ್ಲಿಟ್ಟು ನಿಧಾನಕ್ಕೆ ಗುದ್ದಿದ್ರು ಬರ್ತದೆ. ಯಂತ್ರದಲ್ಲಿ ಹಾಕಿ ಪೀಡೆ ಕೊಟ್ಟು ಪ್ರಾಣಿಗಳ ಸಂಹಾರ ಆಗುವಂತೆ ಮಾಡಿ ಚಂದ್ರನಿಗೆ ವಿರೋಧವಾಗಿ ಬೇಡಿ ಅಂತ ಹೇಳಿ ಬಹಳ ಚಂದವಾಗಿ ಈ ಎಳ್ಳಿನ ವಿಷಯ ಬಂದಾಗ ಕಬ್ಬಿನ ವಿಷಯವನ್ನು ಕೃಷ್ಣ ಹೇಳಿಕೊಂಡ. ಮತ್ತೆ ಹೇಗಿರಬೇಕು ಮನುಷ್ಯ, ಎಂತವನು ಒಳ್ಳೆಯವನು ಅನಿಸಿಕೊಳ್ಳುತ್ತಾನೆ ಅನ್ನೋದ್ರ ಬಗ್ಗೆ ಮತ್ತೆ ಧರ್ಮರಾಜ ಕೇಳಿಕೊಂಡಾಗ ಆಪದ್ಧರ್ಮದ ಬಗ್ಗೆ ಭೀಷ್ಮರ ಬಾರಿ ಹೇಳಿದ್ದಾರೆ. ಆಪತ್ತು ಕಾಲದಲ್ಲಿ ನಮ್ಮ ಧರ್ಮ ಅದು ಹೇಗಿರಬೇಕು, ಇದರ ಬಗ್ಗೆ ಧರ್ಮರಾಜ ಕೇಳುತ್ತಾನೆ. ಮತ್ತೆ ಕೃಷ್ಣ ಹೇಳುತ್ತಾನೆ, ನೀನು ಯಾರದ್ದು ತಿನ್ನಬಹುದು ಮಾರಾಯ ಆಪತ್ತು ಕಾಲದಲ್ಲಿ. ಆಪತ್ತು ಕಾಲದಲ್ಲಿ ಅದೆಂತ ಆಪತ್ತು? ದುರ್ಭಿಕ್ಷೆ, ಬೆಳೆಯೇ ಬೆಳೀಲಿಲ್ಲ ಲೋಕದಲ್ಲಿ, ಎಲ್ಲಿಯೂ ಸಿಗಲಿಲ್ಲ. ಭಿಕ್ಷೆ ಬೇಡಿದ್ರು ಕೊಡುವವರು ಯಾರಿಲ್ಲ, ಬೆಳೆದದ್ದು ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯೋಗ್ಯರಾದವರನ್ನೇ ಹುಡುಕಿ ಪಡೆಯಬೇಕು ಅಂತಿಲ್ಲ, ಯಾರು ಕೊಟ್ಟರು ತಿನ್ನುವುದು ಹೇಳ್ತಾನೆ. ಯಾಕೆಂದ್ರೆ ಮನುಷ್ಯನೇ ಈ ಬೇಡುವ, ಮಾರುವ ಇದನ್ನೆಲ್ಲ ಇಟ್ಟುಕೊಂಡಿದ್ದಾನೆ. ಅದರೊಟ್ಟಿಗೆ ಇನ್ನೊಂದು ಹೇಳ್ತೇನೆ, ನಾನು ದಾನ ಕೊಡುವ ಅಂತಲೂ ಇಟ್ಕೊಳುತ್ತೇನೆ. ಇದು ಶುರು ಮಾಡಿದ್ಯಾರು? ಮನುಷ್ಯನೇ. ಮನುಷ್ಯ ಒಂದು ಜಾತಿಯ ಪ್ರಾಣಿ ಅಲ್ಲದೆ ಇನ್ನು ಉಳಿದ ಅಷ್ಟು ಲಕ್ಷಗಟ್ಟಲೆಯ 83,99,999 ವೆರೈಟಿ ಶಾಸ್ತ್ರ ಹೇಳಿದಾಗೆ ಜೀವ ಯೋನಿಗಳು, ಶರೀರ ಖಾತೆಗಳು, ಇಲ್ಲಿ ಎಲ್ಲಿಯಾದರೂ ದಾನ ಅಂತ ಉಂಟ? ಒಂದು ಹುಲಿ ಬಂದು ಚಿಗರೆ ಮರಿಯನ್ನು ಮತ್ತೊಂದು ಹುಲಿಗೆ ದಾನ ಮಾಡಿತು, ಅಥವಾ ನರಿಗೆ ತಂದು ಕೊಟ್ಟಿತು. ಒಂದು ಮೊಲವನ್ನು ಎತ್ತಿಕೊಂಡು ಬಂದು ಒಂದು ಮೊಸಳೆ ಮಂಗನಿಗೆ ತಂದು ಕೊಟ್ಟಿದ್ದು ಅಂಥದ್ದೆಲ್ಲ ಕೇಳುತ್ತೇವೆ ನಾವು. ಕಥೆಯಲ್ಲಿ ಆದ್ರೂ ಕೇಳುತ್ತೇವೆ. ಹಾಗೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ದಾನದ ಕಥೆ ಇಲ್ಲ. ಆಗುವ ಸಂಗತಿ ಬೇರೆ. ತೊಂದರೆ ಬಿದ್ದಾಗ ಮನೆಯಲ್ಲಿ ಒಂದೇ ವ್ಯಕ್ತಿ ಇದ್ದಾಗ, ಒಂದೇ ವ್ಯಕ್ತಿ ಒಂದು ಮನೆ 10 ವರ್ಷಗಳಿಂದ ಕೂತಿದ್ದಾನೆ, ಅವನು ಸಾಧನೆ ಮಾಡುತ್ತ ಏನು ತಿಂತಾನೆ. ಆ ಒಂದು ವ್ಯಕ್ತಿ ಮನೆ ಮಾತ್ರ ಅಲ್ಲ, ಒಂದ್ಸತಿ ಒಬ್ಬ ವ್ಯಕ್ತಿ ಒಂದು ಕಾರಿನಲ್ಲಿ ಕೂತಿದ್ದಾನೆ, ಅವನ ಹಳೆ ಕಾರಿನಲ್ಲಿ, ಹೋಗುವುದಿಲ್ಲದು, ಅದೇ ಅವನಿಗೆ ಮನೆ. ಅಂಥವನಿಗೆ ಕಾಡಿನಲ್ಲಿ ಆತ ಕಾಡಿಗೆ ತಿರುಗ್ತಾನೆ ತಿನ್ಲಿಕ್ಕೆ ಪಡಿಲಿಕ್ಕೆ. ಆಗ ಕಾಡಿನ ಅವುಗಳು ಸಹಾಯ ಮಾಡುತ್ತೆ. ಮಂಗ ತಂದವನಿಗೆ ಹಣ್ಣು ಕೊಡುತ್ತದೆ, ಎಲ್ಲೆಲ್ಲಿಂದ ತಂದು. ಅವನು ಹೋಗುವುದಿಲ್ಲ, ತಿನ್ನುವುದಿಲ್ಲ, ಗೊತ್ತದಕ್ಕೆ. ಅದನ್ನ ಇಲ್ಲ ಹೇಳಲಿಕ್ಕಿಲ್ಲ. ದಾನ ಧರ್ಮಗಳ ಬಗ್ಗೆ ಅವುಗಳಿಗೆ ಸಹಜವಾದಂತಹ ಕೆಲವೊಂದು ಪ್ರವೃತ್ತಿಗಳಿರ್ತವೆ. ಆದರೆ ದಾನದ ನೆಲೆಯಲ್ಲಿ ಇಲ್ಲ. ದಾನ ಕೊಡ್ತೇನೆ, ಗೋತ್ರ ಯಾವುದು, ಅದಕ್ಕೆ ಮತ್ತೆ ದಕ್ಷಿಣ ಕೊಡುತ್ತೇನೆ, ಇಲ್ಲ. ಇದೆಲ್ಲ ಮಾಡಿಕೊಂಡದ್ದು ಮನುಷ್ಯ ಮಾತ್ರ. ದಾನ ಕೊಡುವುದು ಮನುಷ್ಯ ಮಾಡಿಕೊಂಡ, ಅದಕ್ಕೆ ದ್ರವ್ಯ ಬೇಕು ಅಂತ ಹೇಳಿ ದುಡ್ಡು ಅಂತ ಮಾಡಿಕೊಂಡ, ಅದೊಂದು ವ್ಯವಹಾರ ಅಂತ ಮಾಡಿಕೊಂಡ, ಅದಕ್ಕೆ ಒಂದು ಬೆಲೆ ಕಟ್ಟಿದ.
ಇಡೀ ಪ್ರಪಂಚದಲ್ಲಿ ಮನುಷ್ಯನಲ್ಲದ ಇನ್ಯಾರ ಕೈಯಲ್ಲಿಯೂ ದುಡ್ಡು ವ್ಯವಹಾರ ಇಲ್ಲೆಲ್ಲ ಇಲ್ಲ. ಸ್ವಲ್ಪ ಹಿಂದಕ್ಕೆ ಬರುವ, ಹಿಂದೆಲ್ಲ ಇರಲಿಲ್ಲ. ಅವರವರಲ್ಲಿ ಏನು ಸೊತ್ತುಂಡು ಅದನ್ನು ಕೊಟ್ಟು ತಗೊಳ್ತಿದ್ರು. ನೋಡಿ, ಎಕ್ಸ್ಚೇಂಜ್ ವಿನಿಮಯ ಇತ್ತಲ್ಲ ವ್ಯವಸ್ಥೆ, ಬಾರ್ಟರ್ ಸಿಸ್ಟಮ್ ಇತ್ತಲ್ಲ. ಅಕ್ಕಿ ಕೊಟ್ಟು ಅನ್ನ ಅದು ತರಕಾರಿ ತಂದ, ತೆಂಗಿನಕಾಯಿ ಕೊಟ್ಟು ಅಕ್ಕಿ ತಂದ, ಔಷಧ ತಂದ. ನೋಡಿ, ಅಂತೂ ವ್ಯವಹಾರ ಇತ್ತು ಅಂತ ಹೇಳ್ತೀರಿ, ದುಡ್ಡೇ ಇಲ್ಲ ಹೇಳ್ತೀರಾ? ದುಡ್ಡು ಎನ್ನುವ ವ್ಯವಹಾರ ವ್ಯವಸ್ಥೆ ಇತ್ತೇ ಇತ್ತು. ಯಾಕೆ ನೋಡಿ, ನೀವು ಎಂಥದಕ್ಕೋಸ್ಕರ ಪೂಜೆ ಮಾಡೋದು, ಎಂಥದಕ್ಕೋಸ್ಕರ ನೀವು ಹೋಮವನ್ನು ಮಾಡೋದು? ಅಲ್ಲ, ಧರ್ಮ ಕರ್ಮ ಏತಕ್ಕೆ ಹೇಳುದೇನಾಗ ನಾವು? ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಎಂತ 4 ವಿಧ ಪುರುಷಾರ್ಥ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಮೋಕ್ಷ ಬಿಡಿ, ಧರ್ಮ ಆಯಿತು, ಅರ್ಥ ಮತ್ತು ಕಾಮ. ನೋಡಿ, ದುಡ್ಡಿಗಾಗಿ ನೀವು ಹೇಳೋದಿಲ್ವಾ? ದೇವರ ಪೂಜೆ, ಸತ್ಯನಾರಾಯಣ ಪೂಜೆ ಯಾಕೆ ಮಾಡೋದು ಕೇಳಿದ್ರೆ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಧರ್ಮ ಕಾಮ ಅದು ಹೇಳ್ತೀನಿ ನೀವು. ಹಾಗಾದ್ರೆ ದುಡ್ಡು ಮಾಡ್ಲಿಕ್ಕೆ ಅಂತ ಅರ್ಥ ಉಂಟಲ್ಲ. ಹಾಗಾದ್ರೆ ಚತುರ್ವಿಧ ಪುರುಷಾರ್ಥ ಧರ್ಮ ಅರ್ಥ ಅಂತ ಒಂದುಂಟಲ್ಲ, ದುಡ್ಡು. ಆದ್ರೆ ಇದು ವೈದಿಕವಾಗಿ ಉಂಟು. ಯಜ್ಞದಾನ ತಪ ಕರ್ಮ ಅನತ್ಯಾಜ್ಯಂ ಕೃಷ್ಣ ಹೇಳ್ತಾನೆ. ಯಜ್ಞೋದಾನ ತಪಶ್ಚ ಪಾವನಾನಿ ಅಂತಾನೆ. ತ್ರಿಕರ್ಮ ಕರ್ತಾರತಿ ಜನ್ಮ ವೃತ್ತಿ ಒಂದು ವೇದ ಹೇಳ್ತಾನೆ. ನಚಿಕೇತನಿಗೆ ಹೇಳ್ತಾನೆ ಅಮ್ಮ. ದಾನ ಮಾಡ್ಬೇಕಾದ್ರೆ ದುಡ್ಡು ಬೇಡವಾ, ಸೊತ್ತು ಬೇಡವಾ? ವಸ್ತು ಮಾತ್ರ ಕೊಡೋದ? ದಕ್ಷಿಣ ಕೊಡ್ಲಿಕ್ಕೆ ಉಂಟು ಹೇಳ್ತೀನಿ ನೀನು, ದಕ್ಷಿಣ ಆವಿಸ್ತಾಕಂ ಅಂತ. ಆದ್ರಿಂದ ಇದು ವೇದ ಕಾಲದಿಂದಲೂ ಅನಾದಿ ಕಾಲದಿಂದಲೂ ವ್ಯವಸ್ಥಿತವಾಗಿಯೇ ಮನುಷ್ಯ ಲೋಕದಲ್ಲಿ ದುಡ್ಡು ಎನ್ನುವುದು ನಡೀತಾ ಇತ್ತು. ದ್ರವ್ಯ ಅದು ಹೇಗೆ ಎನ್ನುವುದು ಬೇರೆ, ಯಾವ ರೀತಿಯಲ್ಲಿ ಎನ್ನುವುದು ಬೇರೆ. ನೋಟ್ ಇತ್ತ, ಕರೆನ್ಸಿ ಇತ್ತ, ಕಾಯಿನ್ ಮಾತ್ರವ, ಬಂಗಾರವ, ಮುಖಬೆಲೆ ಇತ್ತ, ಚಿತ್ರ ಇತ್ತ, ಟಂಗಸಾಲೆ ಇದ್ವಾ, ಅದೆಲ್ಲ ಮತ್ತೆ. ಹಾಗಾಗಿ ಇದು ಅನಾದಿ ಕಾಲದಿಂದಲೂ ಬಂದಿರತಕ್ಕ ಸಂಗತಿ ಎನ್ನುವುದು ಅರ್ಥ ಮಾಡಿಕೊಳ್ಳೆ. ಮನುಷ್ಯನೊಟ್ಟಿಗೆ ಬಂದಿದೆ ಇದು. ಅದನ್ನು ಕೇಳುವುದಿದ್ರೆ ಮನುಷ್ಯ ಮಾತ್ರನೇ ಬೇಡಬೇಕು, ಕೊಡುವುದಿದ್ರೆ ಮನುಷ್ಯ ಮಾತ್ರನೇ ಕೊಡಬೇಕು. ಪ್ರಾಣಿಗಳು ಬಿಡುವುದಿಲ್ಲ. ತಿನ್ಲಿಕ್ಕಿಲ್ಲ ಹೇಳಿದ ತಕ್ಷಣ ಯಾವುದೋ ಒಂದು ಮನೆ ಪಕ್ಕದಲ್ಲಿ ಬಂದು ಏನು ಕೊಡು ಕೇಳುವುದಿಲ್ಲ. ನಮ್ಮೊಟ್ಟಿಗೆ ಅಭ್ಯಾಸ ಆದ ಕೆಲವು ಪ್ರಾಣಿಗಳು ಅಭ್ಯಾಸ ಮಾಡಿವೆ, ಬರುವುದು ಹೋಗುವುದು ಎಲ್ಲ ಮಾಡ್ತದೆ. ಅದು ಇರ್ಲಿ, ಕೇಳ್ತದೆ, ತೋರಿಸ್ತದೆ, ಸೂಚನೆ ಕೊಡುತ್ತೆ ಎಲ್ಲ. ಆದರೆ ಮನುಷ್ಯನೇ ಪ್ರಧಾನವಾಗಿ ಈ ವ್ಯವಹಾರದಲ್ಲಿ ಕೂತಿದ್ದಾನೆ. ಹಾಗಾಗಿ ಅವನಿಗೆ ಸಿಗದಿದ್ದಾಗ ನೋವಾಗುತ್ತೆ. ಲೋಕದಲ್ಲಿಯೇ ಬೆಳೆಯೇ ಆಗದಿದ್ದಾಗ ಸಂಕಟ ಪಡ್ತಾನೆ. ಇಂತಹ ಬರದ ಪರಿಸ್ಥಿತಿಯಲ್ಲಿ, ದುರ್ಭಿಕ್ಷೆಯ ವ್ಯಸನದಲ್ಲಿ, ತಿನ್ನಲಾರದೆ ಇದ್ದಾಗ, ತಿನ್ನಲು ಸಿಗದಿದ್ದಾಗ ಅಂತವನು ಏನಂತವನು? ರಾಷ್ಟ್ರ ಸಂಬಾಧೆ. ಮತ್ತೊಂದು ಪ್ರಕರಣ ಹೇಳ್ತಾನೆ ಕೃಷ್ಣ. ದೇಶವೇ ವಿಪತ್ತಿನಲ್ಲಿದ್ರೆ, ಇತ್ತೀಚೆಗೆ ಕೊರೋನಾದಿಂದಾಗಿ ದೇಶ ಹೇಗಿತ್ತು ನಮಗೆ ಗೊತ್ತು. ಇಂಥದ್ದು ಎಷ್ಟು ಆಗಬಹುದು, ಹೇಗೋ ಆಗಬಹುದು ಅಂತಾನೆ. ಇಡೀ ದೇಶ ಕ್ಷೋಭೆಯಲ್ಲಿದ್ರೆ, ಬಂಧನದಲ್ಲಿದ್ರೆ, ಪೆಟ್ಟುಬುಡೆಯಲ್ಲಿ, ಹೊಡೆದಾಟದಲ್ಲೆಲ್ಲ ಇದ್ರೆ. ಮತ್ತೊಂದು ಹೇಳ್ತಾನೆ, ಆಶೋಚೆ ಮೃತಶೂಚಕೆ. ಹುಟ್ಟಿದ ಮೈಲಿಗೆ ಇತ್ತು ಅವನಿಗೆ 10 ದಿನ, ಸತ್ತ ಮೈಲಿಗೆ ಇದೆ ಅವನಿಗೆ ಕುಟುಂಬದಲ್ಲಿ, ಅಂತ ಕೆಲವು ದಿನಗಳು. ಇಂತಹ ಸಂದರ್ಭದಲ್ಲಿ ಭಿಕ್ಷೆ ಬೇಡಲಿಕ್ಕೆ ಆಗುವುದಿಲ್ಲಲ್ಲ. ಸೂತಕ ಮೃತಕಗಳಿದ್ದಾಗ ಮಗದೊಬ್ಬರ ಮನೆ ಬಾಗಿಲಿಗೆಲ್ಲ ಹೋಗ್ಲಿಕ್ಕಿಲ್ಲ. ಅಂತಹ ಸಂದರ್ಭಗಳಲ್ಲಿ ಮತ್ತಷ್ಟೇ ಅಲ್ಲ, ಇಡೀ ಲೋಕದಲ್ಲಿಯೇ ಹೆಚ್ಚು ಕಡಿಮೆ ಆಗಿದೆ, ಪೆಟ್ಟುಪುಟೆ ಆಗಿದೆ, ಲಾಕ್ ಆಗಿದೆ. ಅಂತಹ ಸಂದರ್ಭದಲ್ಲಿಯೂ ಸಹ ಅವನು ಘರ್ಮಕಾಲೆ ಅಧ್ವನಿತತ ನಿಯಮೋ ಏನಲುಪ್ಯತೆ. ಇಂತಹ ಸಂದರ್ಭದಲ್ಲಿ ಅವನ ನಿಯಮಗಳು ಸಡಿಲಾಗ್ತವೆ, ಮಾಡಲಿಕ್ಕೆ ಬರುವುದಿಲ್ಲ. 8-10 ಮನೆಗೆ ಹೋಗಿ ತಗೊಳ್ಳುದಾದ್ರೂ ಎಲ್ಲಿ ಬರ್ತಾ? 6-8 ಮನೆಗಾದ್ರೂ ಹೋಗುವುದೇ ಇವ, ಹೋಗಿ ಬಿಡುವುದಿಲ್ಲ. ರಾಷ್ಟ್ರ ಸಂವಾದ ಆಗಿದೆ. ಮತ್ತೆ ಯಾರ ಮನೆಯಲ್ಲಿ ಇಲ್ಲ ಮತ್ತೆ ಕೊಡ್ಲಿಕ್ಕೆ ಸಹ ದುರ್ಭಿಕ್ಷೆ ಎಲ್ಲ ಕಡೆ, ಬಿಸಿಲು ಬೇಗರಿ. ಅಂತ ಸಂದರ್ಭ ಘರ್ಮಕಾಲ ಅಂತಾನೆ. ಬಿಸಿಲ ಕಾಲದಲ್ಲಿ ಹಸಿವೆ ಜೋರ ಆಗತ್ತೆ, ನೀರು ಬೇಕೇ ಬೇಗ ಆಗತ್ತೆ, ಸೋತಿರ್ತಾನೆ, ದುರ್ಬಲನಾಗ್ತಾನೆ ಅಂತ ಹೊತ್ತಿನಲ್ಲಿ. ಮತ್ತೊಂದು ಹೇಳ್ತಾನೆ ಅಧ್ವನಿತತ. ಬೀದಿಯಲ್ಲಿದ್ದಾಗ, ಪ್ರಯಾಣದಲ್ಲಿದ್ದಾಗ, ಹೆಚ್ಚು ತೊಂದರೆ ಬೀಳುವುದು ನಮಗೆ ಪ್ರಯಾಣದಲ್ಲಿದ್ದಾಗ. ಅಂತಹ ಸಂದರ್ಭದಲ್ಲಿ ಮಾಡಬೇಕಾದ ನಿಯಮಗಳನ್ನು ಶಾಸ್ತ್ರೀಯವಾಗಿ ನಡೆಸಲಿಕ್ಕೆ ಆಗುವುದಿಲ್ಲ. ಏನ್ ಮಾಡುವಾಗ? ಇದಕ್ಕೆ ಆಪದ್ಧರ್ಮ ಹೇಳಿತ್ತು. ಸಹಜವಾದ ಶಾಸ್ತ್ರೀಯವಾದ ಧರ್ಮಗಳನ್ನು ನಡೆಸಿಕೊಡಲು ನಮಗೆ ಆಗದೇ ಇದ್ದಾಗೆ ಆಪತ್ತು ಬಂದಾಗ ಧರ್ಮ ಹೇಗಿರುತ್ತದೆ? ದುರ್ಭಿಕ್ಷೆ ಎನ್ನುವುದೊಂದು ಲೋಕಕ್ಕೆ ಬಂದ ಆಪತ್ತು.
ಜೊತೆಯಲ್ಲಿ ದೇಶದಲ್ಲಿ ಕ್ಷೋಭೆ, ಮಾಡಿಕೊಂಡ ತೊಂದರೆ, ಹಾಗೆ ಆಶೋಚ ಮೃತಾಶೋಚ ಅದು ಬಂದದ್ದು, ಹೋಗ್ತದೆ ಅದು ಕೆಲವು ದಿನದಲ್ಲಿ. ಇಂಥ ತೊಂದರೆಗೆ ಬಿದ್ದಾಗ ಅವ ಏನ್ ಮಾಡ್ಲಿಕ್ಕೆ, ಅದು ಬಿಸಿಲು ಜೋರಿದ್ದಾಗೆಲ್ಲ ಅಕೃತಾನ್ ದೂರಾದ್ವ ಗಮನಾತ್ ಖಿನ್ನಃ ದ್ವಿಜಾಲಾಭೇತ ಶೂದ್ರತಃ ಅಕೃತಾನ್ನಂತೂ ಯತ್ಕಿಂಚಿತ್ ಗೃಹಣೀಯಾತ್ ಆತ್ಮತೃಪ್ತಿ. ಸತ್ಯವಾಗಿಯೂ ತೊಂದರೆಯಲ್ಲಿದ್ದಾನ, ಅದು ಗ್ಯಾರಂಟಿ ಮಾಡಿ. ಹೌದೇ ಆಗಿದ್ರೆ ಅವನು ತನ್ನ ಬದುಕಿಗಾಗಿ, ತನ್ನ ಈ ಶರೀರದ ಯಾತ್ರೆ ನಡಿಲಿಕ್ಕಾಗಿ ಅವನು ಸಂಸ್ಕಾರ ಇಲ್ಲದವನಿಂದಲೂ ಸಹ ಪಡಿಬಹುದು ತಿನ್ಲಿಕ್ಕೆ ಸೊತ್ತನ್ನು. ಆದರೆ ಪ್ರಿಪೇರ್ಡ್ ಫುಡ್ ಅಲ್ಲ ಅಂತಾನೆ ಕೃಷ್ಣ. ಅಘೃತಾನ್ನಂ ಅಂತ ಅವನು ನೀರಾಕಿ ಬೇಯಿಸಿದ್ದು ಕಡ್ದು ಹಾಕಿದ್ದೆಲ್ಲ ಅಲ್ಲ, ರಾ ಅಕ್ಕಿ ಪಡಿಲಿಕ್ಕೆ ತಪ್ಪಿಲ್ಲ, ತರಕಾರಿ ತಗೊಳ್ಳಿಕ್ಕೆ ತೊಂದರೆ ಇಲ್ಲ. ಇವನು ಮತ್ತೆ ಅಕ್ಕಿ ಬೇಯಿಸಿ ತರಕಾರಿ ಮಾಡಿ ತಿನ್ಬೇಕು ಅಂತ ಅರ್ಥ ಮಾಡ್ಲಿಕ್ಕೆ ಉಂಟು ಅಂತ ಆಯ್ತು ಆ ಲೆಕ್ಕದಲ್ಲಿ. ಅದು ಯಾವಾಗ ದೂರಾದ್ವ ಗಮನಾತ್ ಖಿನ್ನಃ, ಭಾರೀ ದೂರದಿಂದ ಬಂದಿದ್ದಾನೆ ನಡ್ಕೊಂಡು, ಬಳಲಿದ್ದಾನೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲಿಯೂ ಪಕ್ಕದಲ್ಲಿ ಮನೆ ಸಿಗುವುದಿಲ್ಲ ಬೇಕಾದವರದ್ದು. ದ್ವಿಜಾಲಾಭೆ, ಬೇಕಾದವರು ಕೊಡುವವರು, ಒಳ್ಳೆಯವರು, ಸಂಸ್ಕಾರವುಳ್ಳವರು ಇಲ್ಲಿ ಎಲ್ಲಿ ಇಲ್ಲ. ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದಾನೆ, ಇನ್ನು ನಡಿಲಿಕ್ಕೂ ಆಗುವುದಿಲ್ಲ ಅವನಿಗೆ. ಈಗ ಬೇಕೇ ತಿನ್ಲಿಕ್ಕೆ ಅಂದಾಗ ಯಾರ ಕೈಯಲ್ಲಿ ಆದ್ರೂ ತಕೊಂಡು, ಇದು ಆಪದ. ಅದೆಷ್ಟು ಕಂಡಾಬಟ್ಟೆ ತಗೊಳ್ಳಿಕ್ಕಿಲ್ಲ, ಚೂರೆ ಅಷ್ಟೇ, ಸಾಮರ್ಥ್ಯ ಬರಲಿಕ್ಕೆ ಬೇಕಾದಷ್ಟೇ. ಮತ್ತೆ ಅದು ಅಘೃತ ಅನ್ನ, ಅವನು ತಯಾರು ಮಾಡಿದ್ದಲ್ಲ. ಅಕ್ಕಿಯೋ ತೆಂಗಿನಕಾಯೋ ಇಡೀ ಸೀದಾ ಪಡಿಲಿಕ್ಕೆ ಇವನಿಗೆ ಕೊಡಿ, ಎಷ್ಟು ಬೇಕು ಅಷ್ಟು ಕೊಡ್ಲಿದ್ದಾರೆ, ಅವ್ರು ತಗೋಬಹುದು. ಇದರಿಂದ ಅವರು ಮತ್ತೆ ನಾನು ಅಯೋಗ್ಯನಿಂದ ತಗೊಂಡೆ, ಅದರಿಂದ ನನಗೆ ಅನ್ಯಾಯ ಆಯಿತು, ಏನಿಲ್ಲ ಅಂತಾನೆ ದೇವರು. ಅದು ಲೆಕ್ಕಕ್ಕಿಲ್ಲ. ನೀನು ನಿನಗೋಸ್ಕರ ಪಡೆದದ್ದಲ್ಲ, ಇನ್ನೊಬ್ಬರಿಗೆ ಆಸ್ಕರ ಅಲ್ಲಲ್ಲ, ಕಂಡಾಬಟ್ಟೆ ಒಟ್ಟು ಮಾಡಲಿಲ್ಲಲ್ಲ, ಎಷ್ಟು ಬೇಕಷ್ಟೇ ಮಾತ್ರ ಅಲ್ವಾ. ಇದನ್ನೆಲ್ಲ ಕೃಷ್ಣ ಹೇಳ್ತಾನೆ ನೋಡಿಕೊಳ್ಳಿಕ್ಕೆ. ಇನ್ನೊಬ್ಬರಿಗೆ ಆಗಿ ಅಲ್ಲ ಅಂದಾಗ, ತಡ ಆಗಿದೆ ಇದು, ಮತ್ತೆ ಇನ್ನಾಗುವುದಿಲ್ಲ ಅಂದಾಗ ಸರಿ ಕೇಳು, ಪರವಾಗಿಲ್ಲ. ಇದಕ್ಕೆ ಆಪದ್ಧರ್ಮ ಅಂತ ಹೇಳ್ತಾರೆ. ಇನ್ನೊಂದು, ಸ್ವಯಂ ತೊಂದರೆಯಲ್ಲಿ ಇರುವುದು ಮಾತ್ರ ಅಲ್ಲ, ಸ್ವಯಂ ರೋಗಿ ಇದ್ದಾನೆ, ಹೆಚ್ಚು ಕಡಿಮೆ ಆಗಿದೆ. ಈಗ ಏನ್ ಹೇಳ್ತೀನಿ ನೀವು, ಆತುರಃ ದುಃಖಿತೋ ವಾಪಿ ತಥಾ ಆರ್ತೋಪಿ ವಾ ಬುಭುಕ್ಷಿತಃ ಭುಂಜನ್ ಅವಿಧಿನಾ ವಿಪ್ರಃ ಪ್ರಾಯಶ್ಚಿತ್ತೀಯತೆ ನಚ. ಎಲ್ಲಿಯೋ ವಿಷಮ ಪರಿಸ್ಥಿತಿಯಲ್ಲಿದ್ದಾನೆ, ಭೋಜನ ವಿಧಿಯೆಲ್ಲ ಹೇಳಿದಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸತ್ಸೂತ್ರ ಸಿಗಲಿಲ್ಲ, ಕೊಟ್ಟವನು ಯಾರೋ. ಇಂತಹ ಸಂದರ್ಭದಲ್ಲಿ ಏನ್ ಮಾಡುವ ಅಂದ್ರೆ ಕೃಷ್ಣ ಹೇಳ್ತಾನೆ, ಅವನು ರೋಗಗ್ರಸ್ತನಾಗಿದ್ರೆ ಮತ್ತೆ ಗಡಿಬಿಡಿಯವನಾಗಿದ್ರೆ, ದುಃಖದಲ್ಲಿ ನೋವಿನಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ರೆ, ಗಡಿಬಿಡಿ ಅಂದ್ರೆ ಊಟಕ್ಕೆ, ತಥಾರ್ಥೋವ ಬುಭುಕ್ಷಿತ, ಹಸಿವೆ ಜೂರ ಆಗ್ತಾ ಇದೆ, ಕಷ್ಟದಲ್ಲಿದ್ದಾನೆ, ದೂರದಲ್ಲಿ ಬಂದಿದ್ದಾನೆ, ಇನ್ನು ಆಗುವುದಿಲ್ಲ ಅವನಿಗೆ ಅಂತ ಸಂದರ್ಭವನು. ಅಂತ ಹೊತ್ತಿನಲ್ಲಿ ಭುಂಜನ್ ಅವಿಧಿನಾ ವಿಪ್ರ, ಅವನು ಸರಿಗಟ್ಟಲ್ಲಿ ಭೋಜನ ವಿಧಿ ಪ್ರಕಾರ ಊಟ ಮಾಡ್ತಾ ಇಲ್ಲ, ಏನೇನೋ ಎಲ್ಲಿಯೋ. ಬೇಕಾದ ಉದಾಹರಣೆ ಹೇಳ್ತೇನೆ, ನಿಂತುಕೊಂಡು ತಿಂದ, ಹೋಗಿಕೊಂಡು ತಿಂದ, ರಾತ್ರಿ ತಡವಾಗಿ ತಿಂದ, ಯಾರದ್ದೋ ಮನೆಯಲ್ಲಿ, ಅಸಂಸ್ಕೃತನ ಮನೆಯಲ್ಲಿ ತಿಂದ, ಪರವಾಗಿಲ್ಲ ಅಂತ. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಇಲ್ಲ, ಪತಿತನ ಆಗುವುದಿಲ್ಲ, ಅವನ ಅನ್ಯಾಯಗಾರ ಅಂತ ಅನಿಸುವುದಿಲ್ಲ. ನೋಡಿ, ತಪ್ಪಿಲ್ಲದ ವ್ಯವಸ್ಥೆ. ಧರ್ಮರಾಜನಿಗೆ ದುರ್ಯೋಧನಾದಿಗಳ ಸಂಹಾರದಿಂದ ವ್ಯಥೆ ಆದಾಗ ಉಳಿದ ಋಷಿಯಲ್ಲೆಲ್ಲ ಹೇಳಿದ್ರು, ಇದು ನಿನ್ನದೇನಿಲ್ಲ, ಅಂಟುವುದಿಲ್ಲ, ದುಷ್ಟರ ಸಂಹಾರ ಮಾಡಿದ್ದು ಸರಿ ಇದೆ. ಆದ್ರೂ ಪಾಪ ಶಂಕಿ, ಅಯ್ಯೋ ಹೇಳಿಕೊಂಡು ಹತ್ತದ್ದಕ್ಕೆ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಹೇಳಿದ್ರು. ಇದ್ದರು ಪಾಪ ಬಂದರು ಹೇಳಿದ್ದಕ್ಕೆ ಆಯ್ತು ಮಾರಾಯ, ನಿನ್ನ ಆಶಂಕೆಗೆ ಒಂದು ಸಂಶಯಕ್ಕೊಂದಾದ್ರೂ ಯಜ್ಞ ಮಾಡು ಅಂತೇಳಿ ಅವನಲ್ಲಿ ಮಾಡಿಸಿ. ಹಾಗೆ ಇಂಥ ಸಂದರ್ಭದಲ್ಲಿ ತಪ್ಪಾಗಿ ತಿಂದರು, ಮತ್ತೊಬ್ಬನಿಂದ ಅಸಂಸ್ಕೃತನಿಂದ ಪಡೆದರು, ಹೇಗೋ ಹಾಗೆ ಅವನು ದಾರಿ ಮಧ್ಯೆಯಲ್ಲಿದ್ದವನಾಗಿ ದಾರಿ ಮಧ್ಯೆಯಲ್ಲಿ ತಿನ್ನುವುದಾಂತಲೂ ಮಾಡಿಕೊಂಡರು, ತಪ್ಪಿಲ್ಲ, ಪ್ರಾಯಶ್ಚಿತ್ತ ಮಾಡಬೇಕಾಗಿಲ್ಲ ಅಂತ ಕೃಷ್ಣ. ಮತ್ತು ಎಷ್ಟರ ಮಟ್ಟಿಗೆ ತಿನ್ನುವ ವಿಷಯದಲ್ಲಿ ಮುಂದೋಗ್ತಾನೆ ಕೃಷ್ಣ ಕೇಳಿದ್ರೆ, ನಿಮಂತ್ರಿತಸ್ತು ಯೋ ವಿಪ್ರಹ ವಿಧಿವತ್ ಹವ್ಯಕವಿಯೋ, ಒಬ್ಬನನ್ನು ಊಟಕ್ಕೆ ಕರೆದು ಆಯ್ತು ಅವನು ಹೋದಾಗ ಅವನಿಗೇನು ದೇವತೆಗಳ ವಿಷಯದಲ್ಲಿಯೋ ಪಿತೃಗಳ ನೆಲೆಯಲ್ಲಿಯೋ ಕರ್ಮಾಂಗ ಮಾಡಿಕೊಂಡು ಊಟ ಹಾಕ್ತಾರೆ, ಅದು ವಿಶೇಷ. ಅದು ತಿಂತಾನಲ್ಲ,
ತಿಂದರೆ ಅವನಿಗೆ ಪ್ರಾಯಶ್ಚಿತ್ತ ಇಲ್ಲ. ನೋಡಿ, ಪಿತೃಕರ್ಮಕ್ಕೆ ಶ್ರಾದ್ದಕ್ಕೆ ಒಬ್ಬನನ್ನು ಕರೆದು ಊಟ ಹಾಕಿದರೆ ಎಂಥದ್ದು ತಿಂದ್ರೆ ಅವನು ಮಾಂಸಾದೀನ್ಯಪಿ ಭುಂಜಾನಹ ಅಂತಾನೆ ಕೃಷ್ಣ. ಪ್ರಾಯಶ್ಚಿತ್ಯತೆ ನಚ. ಪಿತೃಮೇಧಕ್ಕೆ ಒಬ್ಬ ಮಾಂಸ ತಿನ್ನುವವ ತನ್ನ ತಂದೆ ತಾಯಿಗಳ ಕರ್ಮಾಂಗಗಳು ಮಾಡಿಸುವಾಗ ಮಾಂಸದಲ್ಲೇ ಮಾಡಿದ್ದಾನೆ. ಅದಕ್ಕಾಗಿ ಊಟಕ್ಕೆ ಕರೆದಿದ್ದಾನೆ ಯೋಗ್ಯನನ್ನು. ಯಾರೆಲ್ಲ ಊಟಕ್ಕೆ ಯೋಗ್ಯರು ನಾವು ನೋಡಿದ್ದೇವೆ ಹಿಂದೆ. ಯೋಗ್ಯನಾದ ಊಟಕ್ಕೆ ವ್ಯಕ್ತಿಯನ್ನು ಕರೆದಿದ್ದಾನೆ, ಅವು ಊಟ ಮಾಡಿದ್ದಾನೆ. ಮಾಡಿದ ನಂತರ ಮಾಂಸ ಎಲ್ಲ ಹಾಕಿದ್ದಾನೆ ಮಾರೆ, ಪ್ರಾಯಶ್ಚಿತ್ತ ಇಲ್ಲ ಅಂತ ಮಾಡಬೇಕಾಗಿಲ್ಲ. ಯಾಕೆ? ಅದು ಪಿತೃಮೇಧ, ಅದು ದೇವರ ಯಜ್ಞ, ಅದರ ಯಜ್ಞಶಿಷ್ಟಾಸಿನ ಸ್ತಂತಹ ಅಂತ ಮುಚ್ಚಂತೆ ಸರ್ವಕಿಲ ವಿಷಯ ಆಹುತಿ ಕೊಟ್ಟು ಉಳಿದದ್ದು. ಅದು ಕರೆದಿದ್ದಾನೆ, ಬರಲಿಕ್ಕೆ ಹೇಳಿದ್ದಾನೆ. ನಿಮಂತ್ರಿತನಿದ್ದೇನೆ, ಅವನು ನಿಮಂತ್ರ ಬ್ರಾಹ್ಮಣ. ಕರೆದವನನ್ನು ಕುಳ್ಳಿರಿಸಿದ ಬಳಿಕ, ಅವನು ಬಂದ ಬಳಿಕ ಅವನಿಗೆ ಹಾಕಿದ್ದನ್ನು ತಿನ್ನಬೇಕು. ಅದರಿಂದ ಪ್ರಾಯಶ್ಚಿತ್ತ ಇಲ್ಲ. ಮಾಂಸ ಎಲ್ಲ ತಿಂದು ನೋಡಿ, ಮಾಂಸ ಶ್ರಾದ್ದಗಳಲ್ಲಿ ಮಾಂಸ ಬಡಿಸ್ತಾ ಇದ್ರು. ಯಾವ ಯಾವ ಮಾಂಸವನ್ನು ಬಡಿಸಿದ್ರೆ ಎಷ್ಟು ತಿಂಗಳ ತೃಪ್ತಿ ಪಿತೃದೇವತೆಗಳಿಗೆ ಎನ್ನುವುದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪುರಾಣಗಾರ. ಅದರಿಂದ ಮಾಂಸಾದೀನ್ ಹೇಳೋ ಮೂಲಕ ಅದರಲ್ಲಿ ಆದಿಪದದಿಂದ ಕುಡಿಲಿಕ್ಕೂ ಸೇರ್ತದೆ, ಲಿಕ್ಕರ ಮುಂತಾದ್ದು ಅಪೇಯವಾತು. ಹಾಗಾಗಿ ಅವನು ಒಂದೊಮ್ಮೆ ಕರೆದ ಬ್ರಾಹ್ಮಣ ಆದ್ರೆ ಅವರು ಆಯಾ ಟ್ರೆಡಿಷನ್ ಅಲ್ಲಿ ಅವರ ನೆಲೆಯಲ್ಲಿ ಅವರು ಮಾಡೋದ್ರಿಂದ ಅವರು ಹಾಕಿದ್ದನ್ನು ಅನ್ನ ಪಾನ ಮಾಡಲಿಕ್ಕೆ ಬರ್ತದೆ ಹೇಳ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಕೃಷ್ಣ ಒಂದು ಸಾರ್ವಜನಿಕವಾದ ಒಂದು ಮಾತು ಹೇಳ್ತಾನೆ, ಅಷ್ಟೌ ತಾನಿ ಅವ್ರತಗ್ರಾನಿ ಅಂತ. ವ್ರತದಲ್ಲಿ ಇರುವವನಿಗೆ 8 ಅದು ಅಡ್ಡ ಬರುವುದಿಲ್ಲ ಅಂತ. ಅದು ಹೇಗೆ ಅರ್ಥ ಹೇಳುತ್ತೆ ನೋಡಿ. ಒಬ್ಬ ವ್ರತ ಮಾಡ್ತಾ ಇದ್ದಾನೆ, 10-12 ದಿವಸದ್ದು 10-12 ತಿಂಗಳದ್ದು ಪ್ರತಿನಿತ್ಯ ಪ್ರತಿ ವಾರ ಹಿಡಿದು ಮಾಡ್ತಾನೆ. ಇಂಥ ವ್ರತ ಮಾಡುವವನಿಗೆ ಎಲ್ಲೂ ಕೆಲವೊಮ್ಮೆ ವಿಘ್ನಗಳು ಬರ್ತಾವೆ. ವಿಘ್ನಗಳೇನು ಹೇಳುವ, ಉಪವಾಸ ವ್ರತ ಮಾಡ್ತಾ ಇದ್ದಾನೆ, ತಲೆ ತಿರುಗಲಿ ಶುರುವಾಯ್ತು ಅವನಿಗೆ, ಗಿಡಿನೆಸ್ ಬಂತು, ನಿಲ್ಲಿಕ್ಕೆ ಕೊಡ್ತಾ ಇಲ್ಲ. ಏನ್ ಮಾಡಬೇಕು? ಉಪವಾಸ ಹೇಳಿದ್ದಾರೆ. ಇನ್ನೊಂದು ದಿವಸ ಉಂಟು ಪಂಚವ್ಯ ಇದೆಲ್ಲ ಉಪವಾಸ ಮಾಡುವಾಗ ಏನು ಮಾಡುವ ಕೇಳಿದ್ರೆ ಅದಕ್ಕೆ ಅಷ್ಟೌ ತಾನೇ ಅವರತ ಜ್ಞಾನಿ ಅಂದ ಕೃಷ್ಣ. 8 ಪದಾರ್ಥಗಳನ್ನು ಉಪಯೋಗಿಸಲಿಕ್ಕೆ ಬರ್ತದೆ. ಇದು ವ್ರತ ಭಂಗ ಮಾಡುವುದಿಲ್ಲ. ಅದು ಎಷ್ಟರ ಮಟ್ಟಿಗೆ ಪೂರ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ, ಇರಲಿ. ವಾಸ್ತವವಾಗಿ ಒಂದು ಆಪಹ, ನೀರು ಕುಡಿಯಿರಿ ಅಂದ. ನೀರು ಕುಡಿಯೋದ್ರಿಂದ ವ್ರತಭಂಗ ಆಯ್ತು ಹೇಳಬೇಡಿ. ಯಾಕೆ? ಆಪಹ ಅದು ನೀರೆನ್ನುವುದು ಅದು ಉಪವಾಸ ಮಾಡಿದಾಗಿ ಹೌದು, ಉಪವಾಸ ಬಿಟ್ಟಾಗಿ ಹೌದು. ನಿಮ್ಗೇನು ಬೇಕು ರಿಸಲ್ಟ್ ಅದೇ ಅಷ್ಟೆ. ಅದನ್ನ ನೀರು ಕುಡಿದು ಉಪವಾಸವನ್ನು ಮುಂದುವರಿಸಲಿಕ್ಕೆ ಬರ್ತದೆ. ಆದ್ದರಿಂದ ವ್ರತಗಳಲ್ಲಿ ಬಾಯಾರಿಕೆ ಆದಾಗ ಮಧ್ಯೆ ನೀರು ಕುಡಿಲಿಕ್ಕೆ ಬರ್ತದೆ. ನೀರು ವ್ರತಭಂಗ ಮಾಡುವುದಿಲ್ಲ. ಅಶಿತಾನಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರೀರಿತಾ ಅಂತ ಹೇಳಿ ಅಂಬರೀಷನ ಪ್ರಕರಣದಲ್ಲಿ ಅಂಬಸ ಕೇವಲೇನೈವ ಕರಿಷ್ಯೆ ಪಾರಣಾಮೃತಂ ಅಂತ ಅವ್ರು ಮಾಡಿದ್ದರ ಕಥೆ ನಮಗೆ ಗೊತ್ತುಂಟು, ದುರ್ವಾಸನ ಪ್ರಕರಣ. ಆದ್ರಿಂದ ವ್ರತ ಮಾಡುತ್ತಿರುವವನಲ್ಲಿ ನೀರು ಅದು ಏನು ದುಷ್ಟ ಆಗುವುದಿಲ್ಲ, ಅದನ್ನು ಕುಡಿಬಾರದು ಅಂತ ಇಲ್ಲ. ಅದರಿಂದ ವ್ರತಭಂಗ ಆಗುವುದಿಲ್ಲ. ಮಧ್ಯದಲ್ಲಿ ನೀರು ಕುಡಿದಿದ್ದಾನೆ ಅಂತ ಮೂಲ ಮುಂದೆ ಹೇಳಿ ಬಿಡ್ತಾರೆ ಕೃಷ್ಣ. ಈಗ ಗೆಡ್ಡೆ ಗೆಣಸುಗಳು ತಿಂದರೂ ಪರವಾಗಿಲ್ಲ ಅಂತ ನೋಡಿ. ಹಣ್ಣು ತರಕಾರಿಗಳೆಲ್ಲ ತಿನ್ನಬಾರದು, ಗೆಡ್ಡೆ ಗೆಣಸು ತಿನ್ನಬಹುದು, ವ್ರತಭಂಗ ಆಗುವುದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ತಿಂತಾನೆ, ಜಾಸ್ತಿ ಎಲ್ಲ ಗೊತ್ತು. ನೆಲದಡಿತ್ತು ಅದು ತಿಂದ್ರು ತೊಂದರೆ ಇಲ್ಲ ಅಂತ. ಮತ್ತೆ ಘೃತಂ, ತುಪ್ಪ ತಿಂದ್ರು ವ್ರತಭಂಗ ಆಗುವುದಿಲ್ಲ. ಹಿಂದೆಲ್ಲ ತುಪ್ಪ ತಿಂತಾ ಇದ್ರು, ಹಿಂದಿನ ಗಂಟಲು ಗಟ್ಟಿ ಆಗ್ತಿತ್ತಂತೆ. ಮತ್ತೆ ಹಾಲು ಪಯ, ಶುದ್ಧವಾದ ಹಾಲನ್ನು ನೀವು ಕುಡೀರಿ, ತಪ್ಪಿಲ್ಲ. ಆದ್ರಿಂದ ವ್ರತ ಮಾಡುವವರು, ದಿನನಿತ್ಯ ಹೋಮ ಹವನಗಳನ್ನು ನಡೆಸುವವರೆಲ್ಲ ಮಧ್ಯಾಹ್ನದವರೆಗೆ ಅವರು ಉಪವಾಸ ಕೂತ್ಕೊಂಡ್ರೆ ಅವರ ಫೈಲ್ಯೂರ್ ಆಗ್ತದೆ ಸಿಸ್ಟಮ್ಸ್ಗಳು ಹೊಟ್ಟೆಯಲ್ಲಿ. ಅದಕ್ಕೇನು ಮಾಡಬೇಕು? ಅವರು ತಿನ್ನಬೇಕು. ಆಗ ತಿನ್ನುವಾಗ ವ್ರತಭಂಗ ಆಗದಂತೆ ಇಂಥದ್ದನ್ನೆಲ್ಲ ತಿನ್ನಲಿ. ಗೆಡ್ಡೆ ಗೆಣಸು ತಿನ್ನಲಿ, ನೀರು ಕುಡಿಲಿ, ಹಾಲು ಕುಡಿಲಿ, ತುಪ್ಪವನ್ನು ತಗೊಳ್ಳಿ. ಅದು ಬಿಟ್ಟು ಅವರು ನಿನ್ನೆ ಮೊನ್ನೆ ಕಳೆದದ್ದೆಲ್ಲ ಇಡ್ಲಿ, ದೋಸೆ ಅದನ್ನೆಲ್ಲ ತಿಂದು ಮಾಡಬಾರ್ದು. ಒಂದೋ ಕರ್ಮಾಂಗವನ್ನು ನಾನು ಮಾಡುವುದಿಲ್ಲ ಅಂತ ಬಿಡಬೇಕು. ಕರ್ಮಾಂಗ ಮಾಡುವಲ್ಲಿಯೂ ಸಂಹಿತಾಗಾರರು ಭಾರಿ ಗಮನ ಕೊಟ್ಟಿದ್ದಾರೆ. ಸುಮಾರು ಕೆಟಗರಿ ತಂದಿದ್ದಾರೆ ಅವರು. 80ರ ಆಚಿನವ, 60ರ ಈಚೆ 80ರವ, 40ರ ಈಚೆ 60ರವ, ಅದಕ್ಕೂ ಕೆಳಗಿನವ ಎಲ್ಲ ಹೇಳ್ತಾರೆ. ಉತ್ತಮವಾದ ದೊಡ್ಡ ದೊಡ್ಡ ಮಟ್ಟಿನ ಕರ್ಮಾಂಗಗಳನ್ನು ನಡೆಸಿಕೊಳ್ಳುವಲ್ಲಿ ಸೆಕೆಂಡ್ ಪ್ಲೇಸ್ನವರು ಬೇಕಂತೆ. ಸೆಕೆಂಡ್ ಪ್ಲೇಸ್ ಅಂದ್ರೆ 80ರ ಆಚಿನವ ಅಲ್ಲ, 60ರಿಂದ 80ರವ ಬೇಕಂತೆ.
ಕರ್ಮಾಂಗ ಮಾಡ್ಲಿಕ್ಕೂ ಯಾರು ಬರಬೇಕು ಅಂತ ಸಂಹಿತೆಗಳೇ ಕರೆದು ಹೇಳಿವೆ. ಅದನ್ನು ನಾನು ಕೆಲವೆಲ್ಲ ಪರಸಮೀಕ್ಷೆಯಲ್ಲಿ ವ್ರತಗಳ ಬಗ್ಗೆ ಎಲ್ಲ ಬರೆಯುವಾಗ ತೋರಿಸಿಕೊಟ್ಟಿದ್ದೆ. ಮತ್ತೆ 80ರ ಆಚಿನವ ಅವನು ಸೀನಿಯರ್ ಸಿಟಿಸನ್, ನಮಗೆ ಶಾಸ್ತ್ರ ಪ್ರಕಾರ ಅವನು ನಮಗೆ ಗೈಡ್ ಮಾಡಲಿಕ್ಕೆ ಮಾತ್ರ, ಅವನು ಸಾಕ್ಷಿ ಮಾತ್ರ. ಅವನು ಬಂದರೆ ಅವನು ಬ್ರಹ್ಮತ್ವ ವಹಿಸಬಹುದು ಅಂತ ಅರ್ಥ. ಅವನು ಮತ್ತೆ ಮಾಡುವವರು ಯಾರು ಕೇಳಿದ್ರೆ, ಮಾಡುವವರು ಯಂಗ್ಸ್ಟರ್ಸ್ ಅಲ್ಲ, ಅರಿತವರು, ವಿಶೇಷವಾದಂತಹ ಎಕ್ಸ್ಪೀರಿಯನ್ಸ್ ಅನುಭವವುಳ್ಳವರು, ಮತ್ತೆ ತಡವಾಗಿರುವವರು, ಮತ್ತೆ ನಾಳೆ ಅವರ ಆಪರ್ಚುನಿಟಿ ಇಲ್ಲ ಸತ್ತೋದ್ರೆ. ಅದನ್ನ 60ರ ಆಚೆ 80ರವರನ್ನೇ ಕರ್ಮಾಂಗಕ್ಕೆ ಕರಿಬೇಕು ಹೇಳುತ್ತೆ, ಮುಖ್ಯ ಕರ್ಮಾಂಗಗಳಿಗೆ. ಮತ್ತೆ ಸಬ್ ಕೆಲಸಗಳಿಗೆಲ್ಲ 60ರೊಳಗಿನವರು 40ರ ಆಚಿನವರು ಆಗ್ಬೋದಂತೆ. ಇನ್ನು ಪಾರಾಯಣ ಇದೆಲ್ಲ ಮಾಡಲಿಕ್ಕೆ ತಂದುಕೊಳ್ಳಿಕ್ಕೆಲ್ಲ ಅದು 40ರ ಕೆಳಗಿನವರೇ, ಅದಕ್ಕೆ ದೊಡ್ಡವರೆಲ್ಲ ಬೇಡ. ಇವತ್ತೇನ್ ಮಾಡ್ತಾರೆ, ಮುದುಕರನ್ನು ದೊಡ್ಡವರನ್ನೆಲ್ಲ 40ರವರ ಪಂಕ್ತಿಯಲ್ಲಿ ಕುಳ್ಳಿರಿಸ್ತಾರೆ ಪಾರಾಯಣಕ್ಕೆ. ನೀವಲ್ಲಿ ಪಾರಾಯಣ ಮಾಡ್ತಾ ಕೂತ್ಕೊಳ್ಳಿ, ಇವೆಲ್ಲ ಬರಬೇಡಿ ಅಂತ. ಸಾಮಾನ್ಯವಾಗಿ ಗಟ್ಟಿ ಯುವಕರನ್ನು 40-50ರ ಹತ್ತಿರದವರನ್ನೇ ದುಡಿಸಿಕೊಳ್ತಾರೆ ಕೆಲಸದಲ್ಲಿ. ಗಟ್ಟಿದ್ದಾರಲ್ಲ, ಕಷ್ಟ ಆಗುವುದಿಲ್ಲ ಅಲ್ಲ ಅಂತ. ಆದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ. ಮತ್ತೆ ಇಲ್ಲಿ ಹೇಳಿದ್ದು, ನಾಳೆ ಅವರಿಗೆ ಆಪರ್ಚುನಿಟಿ ಸಿಗ್ತದೆ, ಇವತ್ತು ಹಳೆ ಇದ್ದವರಿಗೆ ಕೊಟ್ಟು ಬಿಡು ಕುರ್ಚಿ ಅಂತ ಅವಕಾಶ ಕೊಡುವಂತ. ಅಂತವರು ತಿಂದು ಬರ್ತಾರೆ, ಕುಡಿದು ಬರ್ತಾರೆ. ಕುಡೀಲಿ ಮಾರೆ, ಹಾಲು ಕುಡೀಲಿ. ಅವರು ಅಶಕ್ತರಿದ್ದಾರೆ, ಗೆಡ್ಡೆ ಗೆಣಸು ತಿನ್ಲಿ ಅವರು. ನೋಡಿ, ಗೆಡ್ಡೆ ಗೆಣಸು ತಿನ್ಲಿಕ್ಕೆ ಬೇರೆ ಎಲ್ಲ, ಹಾಲು ಹಣ್ಣೆ ಅಲ್ಲ. ಹಣ್ಣೆಲ್ಲ ಹಾಲು ಉಂಟು, ಹಣ್ಣೆಲ್ಲ ಇಲ್ಲ, ಹಣ್ಣು ಗಿಣ್ಣು ಎಲ್ಲ ಇಲ್ಲ. ತುಪ್ಪ ಉಂಟಂತೆ, ತುಪ್ಪ ಹಾಕೊಳ್ಬಹುದು, ತುಪ್ಪದಲ್ಲಿ ಮಾಡಿದ್ದ ಆಗ್ಬೋದು ಆ ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದ್ರೆ. ಪೂರ ಅಲ್ಲ, ಕೆಲವೇ ಇಷ್ಟೇ. ಮತ್ತೆ ಹೇಳ್ತಾರೆ, ಹವಿಹಿ ಬ್ರಾಹ್ಮಣ ಕಾಮ್ಯಾಚ ಗುರೋಹ ವಚನಂ ಔಷಧ. ಇನ್ನು ಔಷಧ ತಗೊಳ್ಳಿಕ್ಕಿದ್ರೆ ಅದು ಪರವಾಗಿಲ್ಲ, ವ್ರತಭಂಗ ಆಗುದಿಲ್ಲ. ದಿನತ್ರಯ ವ್ರತ, ದಶಮ್ಯಾದಿಗಳು ಅವ್ರು ಹೇಳ್ತಾರೆ, ಮಾತ್ರ ಬಿಟ್ರೆ ನನಗೆ ಮತ್ತೆ ನಾಳೆ ಆಗುವುದಿಲ್ಲ. ಸರಿ, ತಗೊಂಬಾರೆ ಮಾತ್ರ. ಕೊನೆಗೊಬ್ರು ಕೇಳಿ ಬಿಟ್ರು ನನ್ನ ಹತ್ರ, ನಾನು ವ್ರತ ಸಮೀಕ್ಷೆಯಲ್ಲಿ ಪರ್ವ ಸಮೀಕ್ಷೆಯಲ್ಲಿ ಅದನ್ನು ಹಾಕಿದ್ದೇನೆ, ಹೇಳಿದ್ದೇನೆ. ಹಾಗಾದ್ರೆ ಔಷಧ ತಗೊಳ್ಬಹುದಾದ್ರೆ, ವ್ರತಭಂಗ ಆಗುದಿಲ್ಲ ಆದ್ರೆ, ದಿನತ್ರಯ ವ್ರತ ಅಂತ ಆದ್ರೆ, ಏಕಾದಶಿ ಉಪವಾಸ ಆದ್ರೆ ಔಷಧ ತಿನ್ಲಿ ಯಾಕೆ ಹೇಳಿದ್ರು ಅವರು. ನಾನು ಮೆಲ್ಲ ಕೇಳಿದೆ, ನಿಮ್ಮ ಔಷಧ ಎಂತದ್ದು ಕೇಳಿದೆ. ನಾನು ಪುಣ್ಯಾತ್ಮ ಕೆಲಸ ಮಾಡ್ಲಿಕ್ಕೆ ಹೋಗಿ ಅವ್ರು ಹೇಳ್ತಾರೆ, ನಮ್ದು ಔಷಧ 2-3 ಕಡೆಯಲ್ಲಿ ಉಂಟು ಅಂತ. ಎಂತದ್ದು ಕೇಳಿದೆ. ಒಂದು ಚಮನಪ್ರಾಶಿ ಉಂಟು, ಒಂದು ತಟ್ಟೆ, ಮತ್ತೆ ಅದು ಕೂಷ್ಮಾಂಡಲೇಹ ಉಂಟಂತೆ. ಅದು ಮದ್ದಂತೆ, ಅದು ಮದ್ ಮಾಡಿ ಕೊಟ್ಟಿದ್ದಾರಂತೆ, ಕೂಷ್ಮಾಂಡಲೇಹ. ಅದು ತಿಂದ್ರೆ ಟಿಫಿನ್ ಮಾಡಿದ ಹಾಗೆ ಅಂತೆ ಅವರು. ಗಮ್ಮತ್ತೊಂದು 2-3 ಔಷಧ. ಇನ್ನು ಔಷಧ ಮತ್ತೊಬ್ರು ಒಂದು ಗೆರೆ ಉಂಟು, ಏನ್ ಗೊತ್ತಾ, ಔಷಧಾರ್ಥೆ ಸುರಾಂಪಿ ಬೇತು. ನೀವು ಔಷಧ ಅಂತ ಆದ್ರೆ ಕಳ್ಳು ಕುಡಿಯುವುದು, ಅವನಿಗೆ ಕಳ್ಳೆ ಔಷಧ ಅವನಿಗೆ. ಆದ್ರಿಂದ ಇದಾಗಲಿಲ್ಲ. ಔಷಧ ಅಂದ್ರೆ ನಿಜವಾಗಿ ಅವನಲ್ಲಿ ಕ್ರಿಟಿಕಲ್ ಕಂಡೀಷನ್ ನ ರೋಗ ಇದ್ರೆ ಅದನ್ನು ಪಡಿಲೇಬೇಕಾದ್ರೆ ಪಡಿಲಿಕ್ಕೆ, ಇಲ್ಲಾದ್ರೆ ಒಂದಿನ ಮೈನಸ್. ದಶಮಿ ತಗೊಳ್ಳಿ ಮಾತ್ರ, ಏಕಾದಶಿ ಬಿಡಿ, ದ್ವಾದಶಿ ತಗೊಳ್ಳಿ, ಸರಿ ಅಲ್ವಾ? ಆದ್ರೆ ಏಕಾದಶಿ ಬಂದಾಗ ಔಷಧ ಹೇಳಿ ಮಾತ್ರೆಗೆ ಅವಕಾಶ ಕೊಡ್ಲಿಕ್ಕೆ ಆಗುವುದಿಲ್ಲ, ವ್ರತಭಂಗ ಆಗ್ತದೆ. ಇಂಥ ನಮೂನೆಯಲ್ಲಿ ಹೇಳಿದ್ದಲ್ಲ ಅವರು. ಔಷಧ ನಿಜವಾಗಿ ಫಿಸಿಕಲಿ ಸರಿ ಇಲ್ಲದವ ಅಥವಾ ಜ್ವರಾದಿಗಳಿಂದ ಗ್ರಸ್ತನಾದವ, ವ್ರತಭಂಗ ಮಧ್ಯದಲ್ಲಿ ಅವನಿಗೆ ಅದೆಲ್ಲ ರೋಗಗಳು ಆಕ್ರಮಣ ಮಾಡಿದ್ರೆ ಮದ್ದು ತಗೊಳ್ಳುವುದರಿಂದ ವ್ರತಭಂಗ ಆಗುವುದಿಲ್ಲ. ಅದರೊಟ್ಟಿಗೆ ಒಟ್ಟು 8 ಹೇಳ್ತಾನ. ಮತ್ತೊಂದು ಹವಿಸ್, ಅಗ್ನಿಯಲ್ಲಿ ಆಗಿದ ಆಹುತಿ ಉಂಟಲ್ಲ, ಅದನ್ನು ಯಾರು ಪಡಿಬಹುದು, ಎಷ್ಟೊತ್ತು ತಿನ್ನಬಹುದು, ಅದು ವ್ರತಭಂಗ ಆಗುವುದಿಲ್ಲ ಅಂತ ಕ್ರಮ. ಆಹುತಿ ಉಳಿದದ್ದು ಅವಿಶೇಷ. ಇದರೊಟ್ಟಿಗೆ ಇನ್ನೊಂದು ಮಾತು, ಬ್ರಾಹ್ಮಣ ಕಾಮ್ಯ. ಈಗ 8 ಹೇಳ್ತಾನೆ, ಅಷ್ಟವು ತಾನಿ ಅವೃತಜ್ಞಾನಿ ಅಂತ. ನೀವು ವ್ರತ ನಿಯಮದಲ್ಲಿ ನಿಷ್ಠೆಯಲ್ಲಿದ್ರೆ ನಿಮಗೆ 8 ವಿಷಯಗಳು ವಿರೋಧ ಮಾಡುವುದಿಲ್ಲ ಅಂತ ವಿಷಯ. ತಿನ್ಲಿಕ್ಕೆ ಅಂತ ಅಷ್ಟೇ ಅರ್ಥ ಅಲ್ಲ. ಅದು ಏನು 8 ವಿಷಯಗಳು ಅಂದ್ರೆ, ಒಂದು ನೀರು ಕುಡಿಬಹುದು, ಗೆಡ್ಡೆ ಗೆಣಸು ತಿನ್ನಬಹುದು, ಹಾಗೆ ತುಪ್ಪವನ್ನು ಉಪಯೋಗಿಸಬಹುದು ನೀವು. ಆದ್ರಿಂದ ತುಪ್ಪಕ್ಕೆಲ್ಲ ವ್ರತಗಳಿಲ್ಲ, ಆದ್ರಿಂದ ಹಾಲನ್ನು ಬಯಸ್ಲಿಕ್ಕೆ ಉಂಟು. ಅದರೊಟ್ಟಿಗೆ ಹವಿಸ್ಸ ಅಂದ, ಅಗ್ನಿ ಆಹುತಿ ಕೊಟ್ಟದ್ದು. ಮತ್ತೆ ಬ್ರಾಹ್ಮಣ ಕಾಮ್ಯಾಚ, ಒಬ್ಬ ಏನಾದ್ರೂ ಬಂದು ಕೇಳಿದರೆ ಆಗ ಅದನ್ನು ಪೂರೈಸಿಕೊಡುವುದಾಗ ವ್ರತಭಂಗ ಅಂತ ಹೇಳಲಿಕ್ಕಿಲ್ಲ. ಇಲ್ಲೇನಾದ್ರು ವಿಷಯ ಹೇಳುತ್ತೆ ನೋಡಿ. ಹಳೆಯದ್ದೊಮ್ಮೆ ಧರ್ಮರಾಜ ಒಂದು ದಿನದ ಲೆಕ್ಕದಲ್ಲಿ ಯಜ್ಞ ದೀಕ್ಷಿತನಾಗಿದ್ದ. ಅದೇ ದಿವಸ ದೌಲತ್ತು ತೋರಿಸಲಿಕ್ಕೆ ದುರ್ಯೋಧನ ಕಾಡಿಗೆ ಬಂದಿದ್ದಾನೆ. ಆಗ ಅಲ್ಲಿ ಆಗ್ಲೇಬೇಕು ಅಂದ್ರೆ ಗಂಧರ್ವರು ಕೂತು ಆ ಸರೋವರವನ್ನು ಅಕ್ಕರ್ ಮಾಡಿದ್ದ. ದುರ್ಯೋಧನ ಜನರು ಬಂದು ಬೊಬ್ಬೆ ಹೊಡೆದ್ರು, ದುರ್ಯೋಧನ ಬರ್ತಾ ಇದ್ದಾನೆ, ಜಾಗ ಖಾಲಿ ಮಾಡ್ರಿ ಅಂತ ಗಂಧರ್ವರಿಗೆ. ಅವ್ರನ್ನ ಗಾಡಿದ್ರೆ, ಎಂತದಯ್ಯ ದುರ್ಯೋಧನ ಬಂದ್ರೆ ನಾವೇ ಯಾಕೆ ಸರೋವರವನ್ನು ಬಿಟ್ಟುಕೊಡಬೇಕು ಹೇಳಿ
ಬರಲಿ ಹೇಳಿ ಬಂದು ದುರ್ಯೋಧನಾದಿಗಳು ಹೋರಾಟವನ್ನು ಕೊಟ್ಟು ಗಂಧರ್ವರವರನ್ನು ಕಟ್ಟಿಕೊಂಡು ಹೊರಟರು ಎತ್ಕೊಂಡು. ಹಾಗೇನಾಯಿತು, ಪಕ್ಕದಲ್ಲಿದ್ದ ಅವರ ದುರ್ಯೋಧನ ಜನರು ಪಕ್ಕದಲ್ಲಿದ್ದ ಪಾಂಡವರಿಗೆ ಕೈಕಾಲು ಹಿಡಿದ್ರು, ಮೂಗಿದ್ರು, ನಮ್ಮ ದೊರೆಯನ್ನು ಎಳ್ಕೊಂಡು ಹೋಗ್ತಾನೆ, ಬಿಡಿಸರೋ ಅಂತ. ಆಗ ಧರ್ಮರಾಜ ಭೀಮಸೇನ ಹೇಳ್ತಾನೆ, ಬಿಡಿಸು ಹೋಗು ಅಂತ, ನಮ್ಮ ಅಣ್ಣ ತಮ್ಮರವರು ಬಿಡಿಸ್ತಾ ಅಂತ. ಆಗ ಭೀಮಸೇನ ಮೊದಲು ಒಪ್ಪೋದಿಲ್ಲ, ಇರ್ಲಿ ಹೋಗ್ಲಿ ಅಂತ ಹೇಳ್ತಾನೆ. ಆದ್ರೂ ಧರ್ಮರಾಜ ಹೇಳ್ತಾನೆ, ನೀನು ಹೋಗದಿದ್ರೆ ನಾನು ಹೋಗ್ತೇನೆ, ನಾನೀಗ ದೀಕ್ಷಿತನಿದ್ದೇನೆ, ವ್ರತನಿಷ್ಠೆಯಲ್ಲಿದ್ದೇನೆ, ಒಂದು ದಿನದ ಹೋಮದಲ್ಲಿ ಕೂತಿದ್ದೇನೆ, ನಾನು ಇದನ್ನು ಬ್ರೇಕ್ ಮಾಡ್ತೇನೆ, ಹೋಗ್ತೇನೆ, ಮತ್ತೆ ಪ್ರಾಯಶ್ಚಿತ್ತ ಮಾಡ್ತೇನೆ ಅಂತ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನಮ್ಮ ದೊರೆಯನ್ನು ಬಿಡಿಸು ಅಂತ ಬೊಬ್ಬೆ ಹಿಡಿದು ಅಂಗಲಾಚಿದ್ದಾನೆ. ಬ್ರಾಹ್ಮಣ ಒಬ್ಬ ಬಂದು, ಅವನ ಮಂತ್ರಿ ಯಾರು ಇಟ್ಕೊಳ್ಳಿ ಬೇಕಾದ್ರೆ, ಅವನ ಬಯಕೆ ಏನಂದ್ರೆ ನಮ್ಮ ದೊರೆಗಳನ್ನು ಬಿಡಿಸಬೇಕು ಅಂತ ಕೇಳಿದ್ದಕ್ಕೋಸ್ಕರ ಒಂದೊಮ್ಮೆ ಹೋಗಿ ತೆಗೆದರೆ, ಧರ್ಮರಾಜ ಹೋಗಿ ಅದನ್ನು ನಡೆಸಿಕೊಟ್ಟು ಬಂದ್ರೆ ಅವನ ವ್ರತ ಭಂಗ ಆಯಿತು ಅಂತ ಹೇಳೋದಿಲ್ಲ ಯಾರು. ಇಲ್ಲಿ ಕ್ಷತ್ರಿಯನ ಕಾಮ್ಯ ಆದ್ರಿಂದ ಭಂಗ ಆಗತ್ತೆ. ಧರ್ಮರಾಜ ಹೇಳಲಿಲ್ಲ, ಅದಕ್ಕೋಸ್ಕರ ಭೀಮಸೇನ ಕೆಲಸ ಮಾಡಿದ. ಯಾಕೆ ಕೇಳಿಕೊಂಡದ್ದು ಕ್ಷತ್ರಿಯ. ಒಂದೊಮ್ಮೆ ಬ್ರಾಹ್ಮಣ ಕೇಳಿದ್ರೆ ನೋಡಿ, ಕೃಷ್ಣನಲ್ಲಿ ಕೇಳುತ್ತಾನೆ ಬ್ರಾಹ್ಮಣ, ನನ್ನ ಮಕ್ಕಳು ಹೋಗಿದ್ದಾರೆ ತಂದು ಕೊಡಬೇಕು ಅಂತ. ಕೃಷ್ಣ ಮಧ್ಯೆಯಲ್ಲಿ ಯಜ್ಞವನ್ನು ನಿಲ್ಲಿಸಿ ಹೋಗಿ ಬರ್ತಾನೆ, ಅವನ ಮಕ್ಕಳನ್ನು ತಂದು ಕೊಡ್ತಾನೆ, ದ್ವಾರಪಾಲಕರನ್ನು. ಅವನಾದ್ರೆ ಖಂಡಿತವಾಗಿ ವ್ರತ ಭಂಗ ಮಾಡಿದ, ಬ್ರಾಹ್ಮಣ ಕಾಮ್ಯೆಯಲ್ಲಿ ಕೃಷ್ಣನಿಗೆ ಏನ್ ತೊಂದರೆ ಇಲ್ಲ ಅಂತ. ಹೀಗೆ ಒಬ್ಬ ತಿಳಿದವನು ಬೇಕು ಅಂತ ಕೇಳಿಕೊಂಡಾಗ ನೀವು ವ್ರತವನ್ನು ಭಂಗ ಮಾಡಬಹುದು ಎನ್ನುವುದೊಂದು ಪ್ರಮೇಯ. ಅದರೊಟ್ಟಿಗೆ ಗುರೋರ್ವಚನ, ಗುರುಗಳು ಹೇಳಿದ್ದನ್ನು ಕೇಳುವಾಗಲೂ ಹಾಗೆ ವ್ರತ ಭಂಗ ಆಗ್ಬೋದು. ಗುರುಗಳು ಹೇಳಿದ್ರ ಅದನ್ನು ಮಾಡುದೇ, ನಾನು ವ್ರತದಲ್ಲಿದ್ದೇನೆ, ಅದು ಸಂಬಂಧ ಇಲ್ಲ. ಗುರುಗಳಿಗೆ ಗೊತ್ತಿಲ್ಲ ಹೇಳುವಾಗ, ಗೊತ್ತಿದ್ದೇನೆ ಹೇಳಲಿಕ್ಕೆ ಹೋಗುದಿಲ್ಲ ಅವರು. ಆದ್ರಿಂದ ಇಷ್ಟ ಅಂಶವನ್ನು ವ್ರತದಲ್ಲಿ ಬಿಡಬಹುದು ಅಂತ ಕೃಷ್ಣ ಹೇಳುತ್ತಾನೆ. ಮುಂದೆ ಯಾವ ರೀತಿಯಿಂದ ಪ್ರಾಯಶ್ಚಿತ್ತವನ್ನು ನಡೆಸಲಿಕ್ಕೆ ಬರುತ್ತೆ ಅಂತೆನ್ನುವುದು ಬಹಳ ವಿಸ್ತಾರವಾಗಿ ಮತ್ತೆ ಮುಂದಕ್ಕೆ ಚಾಂದ್ರಾಯಣಾದಿಗಳನ್ನು ಕೃಷ್ಣ ಹೇಳಲಿಕ್ಕಿದ್ದಾನೆ. ಮುಂದೆ ನಾವು ಅದನ್ನು ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.